ಇದು ಒಂಥರ ಕಥೆಗಳ ಸುಗ್ಗಿಯ ಕಾಲ ಅಂತ ನಾನು ಭಾವಿಸಿದ್ದೀನಿ. ನಾನು ಮೊನ್ನೆ ಈಗ ಒಲಿಂಪಿಕ್ಸ್ ನಡೀತಿರೋದ್ರಿಂದ ನಾವು ಪತ್ರಕರ್ತರಾಗಿ ಅನೇಕರ ಬದುಕಿನ ಸೂಕ್ಷ್ಮಗಳನ್ನು ದಾಖಲಿಸ್ತಾ ಇರ್ತೀವಿ. ಹಾಗೆ ದಾಖಲಿಸಕ್ಕೆ ಹೊರಟಾಗ ಕೆಲವರ ಬದುಕಿನ ಕಥೆಗಳನ್ನು ಓದ್ತೀವಿ, ಹುಡುಕ್ತೀವಿ. ಒಂದು ಸಣ್ಣ ಕಥೆ ನಾನು ಹೇಳ್ತೀನಿ. ಈ 100 ಮೀಟರ್ಸ್ ಸ್ಪ್ರಿಂಟರ್ನಲ್ಲಿ ಮಹಿಳೆಯರ ಸ್ಪ್ರಿಂಟರ್ಸ್ನಲ್ಲಿ ಈ ಸಲ ಬೆಳ್ಳಿ ಪದಕ ಗೆದ್ದರು ಅಮೇರಿಕದ ಹುಡುಗಿ ಶಾ ಕೆರ್ರಿ ರಿಚರ್ಡ್ಸನ್ ಅಂತ. ಆಕೆ ಸಿಡ್ನಿನಲ್ಲಿ ಒಂದು ಉದ್ದೀಪನ ಮದ್ದು ತಗೊಂಡಿದ್ದಕ್ಕೆ ಸಿಕ್ಕಾಕೊಂಡಿದ್ರು. ಈ ಉದ್ದೀಪನ ಮದ್ದು ತಗೊಂಡಾಗ ಹಿಂದೆ 2 ದಶಕಗಳ ಹಿಂದೆ ಅವರು ತಮ್ಮ ಕ್ಷಮತೆನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಉದ್ದೀಪನ ಮದ್ದನ್ನು ಸ್ವೀಕರಿಸ್ತಾ ಇದ್ರು. ಆದರೆ ಈಕೆ ಯಾಕೆ ಉದ್ದೀಪನ ಮದ್ದು ತಗೊಂಡಿದ್ರು ಅನ್ನೋದು ಒಂದು ಆತ್ಮಕಥೆಯ ಒಂದು ಒಳ್ಳೆಯ ಕಥೆ ಅಂತ ನನಗನ್ನಿಸ್ತು. ಆಕೆ ತನ್ನ ಬಯಾಲಜಿಕಲ್ ಮದರ್ನ ಕಳ್ಕೊಂಡಿರೋ ಒಂದು ಹಂತದಲ್ಲಿ ಒಂದು ಮುಖ್ಯವಾದ ಕ್ರೀಡಾಕೂಟಕ್ಕೆ ಅರ್ಹತೆ ಪಡಿಬೇಕಾದ್ರೆ ಆ ಒಂದು ಮನೋಕ್ಷೋಭೆಯಿಂದ ಹೊರಬರೋಕ್ಕೆ ಒಂದು ಔಷಧ ತಗೊಂಡಿರ್ತಾರೆ. ಆ ಕಾರಣಕ್ಕೆ ಅವರು ನಿಷೇಧಕ್ಕೆ ಒಳಗಾಗಿರ್ತಾರೆ. ಆಮೇಲೆ ಆಕೆ ಬದುಕಿನ ಪೂರ್ತಿ ಈ ತರಹದ್ದೇ ಒಂದು ಆಕೆ ಮನೋಕ್ಷೋಭೆಯಿಂದ ಆಚೆ ಬರೋದಕ್ಕೆ ಪಟ್ಟಂತಹ ಕಷ್ಟಗಳನ್ನು ಆಕೆಯ ಬದುಕಿನ ಕಥೆಯಾಗಬಹುದಾದ ಕಥೆಗಳನ್ನು ಹೇಳ್ತಾ ಹೋಗ್ತವೆ. ಇವತ್ತು ಆತ್ಮಕಥೆಗಳ ಸುಗ್ಗಿ ಅಂತ ನನಗೆ ಯಾಕೆ ಅನಿಸುತ್ತೆ ಅಂದರೆ, ನಾವಿವತ್ತು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾಗಳು ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಅದರ ಜೊತೆಗೆ ಸಾಹಿತ್ಯ ಕೃತಿಗಳನ್ನು ಓದ್ತೀವಿ, ಪಾಡ್ಕಾಸ್ಟ್ಗಳ ಮೂಲಕ ಕೇಳ್ತೀವಿ ಸಾಹಿತ್ಯ ಕೃತಿಗಳನ್ನು. ಈ ಎಲ್ಲದರಲ್ಲೂ ಒಂದು ಕಥೆಗಳು ನಮಗೆ ಅನಾವರಣಗೊಳ್ತಾ ಹೋಗ್ತವೆ. ಹಿಂದೆ ಆತ್ಮಕಥೆ ಬರೆಯೋರು ಒಂದಷ್ಟು ಮಾಗಬೇಕು, ಒಂದಷ್ಟು ಅನುಭವನ ತಮ್ಮದು ಹರಳುಗಟ್ಟಿಸ್ಕೊತಾ ಹೋಗಿ ಒಂದಿಷ್ಟು ಕಾಲ ಆದಮೇಲೆ ಬರೀಬೇಕು ಅನ್ನೋದೊಂದು ತಮಗೆ ತಾವೇ ಹಾಗೆ ಅಂದ್ಕೊಂಡಿದ್ರು ಏನೋ ಆ ರೀತಿಯ ಒಂದು ರೀತಿ ರಿವಾಜು ಇತ್ತು ಅಂತ ನಾನು ಭಾವಿಸ್ತೀನಿ. ಆದರೆ ಇವತ್ತು ಆ ತರಹದ ಒಂದು ಸಂಕೋಚ ಇಲ್ಲ. ಇವತ್ತು ಎಷ್ಟೋ ಯುವಕರು, ಮಹಿಳೆಯರು ನಿರ್ಭಿಡೆಯಿಂದ ತಮ್ಮ ಬದುಕಿನ ಒಬ್ಬ ಸಾಮಾನ್ಯನ ಅನುಭವ ಕೂಡ ಇವತ್ತು ಒಂದು ರಿಯಾಲಿಟಿ ಶೋನಲ್ಲಿ ಒಂದು ಆತ್ಮಕಥೆಯ ತುಣುಕಾಗಿ ನಮಗೆ ಕಾಣಿಸ್ತಾ ಇದೆ. ಮರಾಠಿನಲ್ಲಿ ತುಂಬ ಒಳ್ಳೊಳ್ಳೆ ಆತ್ಮಕಥೆಗಳು ಬರ್ತಾ ಇದ್ವು ಅಂತ ನಾವು ಮಾತಾಡ್ತಿದ್ವಿ. ಆದರೆ ಸಂಖ್ಯಾ ಸಮೃದ್ಧಿ ವಿಷಯದಲ್ಲಿ ಕನ್ನಡ ಕೂಡ ಈಗ ಚೆನ್ನಾಗೇ ಇದೆ. ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಇವತ್ತು ನಮ್ಮ ನಡುವೆ 3 ಜನ ಇಲ್ಲಿ ಕೂತಿದ್ದಾರೆ. ಇಬ್ಬರು ಸ್ವತಃ ಆತ್ಮಕಥೆ ಬರೆದಿರೋರು. ಒಬ್ಬರು ಡಾಕ್ಟರ್ ವಿಜಯ ಅವರು, ಇನ್ನೊಬ್ಬರು ಮೊಗಳಿ ಗಣೇಶ್ ಅವರು. ಆ ಇಬ್ಬರ ಆತ್ಮಕಥೆಗಳು ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗಿವೆ. ಮೊಗಳ್ಳಿಯವರ ನಾನೆಂಬುದು ಕಿಂಚಿತ್ತು, ವಿಜಯ ಅವರ ಕುದಿ ಹೆಸರು ಎರಡೂ ಕೂಡ ಸಾಕಷ್ಟು ಚರ್ಚೆಗೊಳಗಾಗಿವೆ. ಇನ್ನು ತೇಜಶ್ರೀ ಅವರು ಅನಂತಮೂರ್ತಿಯವರ ಆತ್ಮಕಥೆ ಸುರಗಿಯನ್ನು ನಿರೂಪಿಸಿದವರು. ಹೀಗಾಗಿ ಈ 3 ಅನನ್ಯತೆ ಮತ್ತು ವೈವಿಧ್ಯತೆ ದೃಷ್ಟಿಯಿಂದ ಮುಖ್ಯವಾಗಿ ಕಾಣ್ತಾರೆ. ನಾನು ಈಗ ಮೊದಲು ಪ್ರಶ್ನೆಯಾಗಿ ವಿಜಯ ಮೇಡಮ್ ಅವ್ರನ್ನ ಕೇಳ್ತೀನಿ. ನೀವು ಪತ್ರಕರ್ತೆಯಾಗಿದ್ದವರು, ಸಾಕಷ್ಟು ಜನರ ಆತ್ಮಕಥೆಗಳನ್ನು ಅವರನ್ನು ಸಂದರ್ಶನ ಮಾಡುವಾಗ ಹೆಕ್ಕಿರ್ತೀರ. ಆವಾಗ ನಿಮಗೆ ನೀವು ಒಂದು ದ್ವಂದ್ವದಲ್ಲಿರ್ತೀರ. ನಾನು ಒಬ್ಬ ಪತ್ರಕರ್ತನಾಗ ಆ ದ್ವಂದ್ವ ಇರುತ್ತೆ, ಏನು ಕೇಳ್ಬೋದು ಏನು ಕೇಳಬಾರದು ಅನ್ನೋದೊಂದು ದ್ವಂದ್ವ. ನೀವೇ ಒಂದು ಆತ್ಮಕಥೆ ಬರೆಯೋಕ್ಕೆ ಹೊರಟಾಗ ನೀವು ಅದನ್ನು ಹೇಗೆ ಡಿಫೈನ್ ಮಾಡಿದ್ರಿ? ಯಾವುದನ್ನು ಬರಿಬೇಕು ಬರಿಬಾರ್ದು ಅನ್ನೋ ಒಂದು ಮಟ್ಟದ ತೀರ್ಮಾನನ ಹೇಗೆ ತಗೊಳ್ಳೋಕ್ಕೆ ಸಾಧ್ಯ ಆಯಿತು? ನನಗೆ ಬರೆಯುವಾಗ ಇದನ್ನು ಬರೀಬಾರ್ದು ಅನ್ನುವ ಯಾವ ಇಕ್ಕಟ್ಟುಗಳು ಇರಲಿಲ್ಲ. ಭಾಳ ಮುಖ್ಯವಾಗಿ ಬರೀಬೇಕು ಅನಿಸಿದ್ದು ನನಗೊಂದು ಯಾವುದೋ ಒಂದು ತುಂಬ
ಸಂಕಟದ ಅವಮಾನ ಅನಿಸುವಂಥ ಒಂದು ಸಂದರ್ಭ ಎದುರಾಯಿತು. ಇಲ್ಲೋ ಒಂದು ಗಳಿಗೆ ಆತ್ಮಹತ್ಯೆಯ ಯೋಚನೆ ಕೂಡ ನನಗೆ ಬಂದಿದ್ದುಂಟು. ಅಂಥ ಹೊತ್ತಿನಲ್ಲಿ ನನ್ನನ್ನು ಎಚ್ಚರಿಸಿದ್ದು ಗಾಂಧೀಜಿಯವರ ಆತ್ಮಕಥೆ. ನಿಟ್ಟೂರು ಶ್ರೀನಿವಾಸ ರಾಯರು ಆ ಪುಸ್ತಕ ನನಗೆ ಕೊಟ್ಬಿಟ್ಟು, ನೀನು ಇದನ್ನು ಗಮನದಲ್ಲಿಟ್ಕೋ, ಇದನ್ನು ಓದು, ಈ ಥರದ್ದು ಎಲ್ಲ ಸಂಕಟಗಳಿಗೂ ಪರಿಹಾರ ಸಿಗುತ್ತೆ ಅಂದರು. ಆ ಪುಸ್ತಕ ಓದಿದಾಗ ಗಾಂಧೀಜಿಯವರಿಗೆ ಆಫ್ರಿಕಾದಲ್ಲಿ ಆದಂಥ ತನ್ನದಲ್ಲದ ತಪ್ಪಿಗೆ ಅವರನ್ನು ಸಿಕ್ಕಾಕಿಸ್ತಾರೆ. ಅಂಥ ಒಂದು ಸಂದರ್ಭ ಅವ್ರು ಬರ್ಕೊಳ್ತಾರೆ. ಗಾಂಧೀಜಿಯವ್ರಿಗೆ ಹೀಗಾದಮೇಲೆ ನಾನು ಯಾವ ಮಹಾ ಅಂತ ನನಗನ್ನಿಸಿ ನಾನು ನನ್ನ ಆತ್ಮಕಥೆಯನ್ನು ಬರೆದೆ. ಅಲ್ಲಿ ಯಾವುದೇ ನಾನು ತಡೆ ಹಿಡಿದಿಲ್ಲ, ಯಾವ ಸುಳ್ಳನ್ನು ಹೇಳಿಲ್ಲ. ನನ್ನ ಬದುಕಿಗೆ ನಾನು ಒಂದು ಕನ್ನಡಿಯನ್ನು ಹಿಡಿದಿದ್ದೇನೆ. ನಾನೀಗ ಮೊಗಳ್ಳಿ ಅವರಿಗೆ ಇದೇ ಪ್ರಶ್ನೆನ ಒಂಚೂರು ಬೇರೆ ರೂಪದಲ್ಲಿ ಕೇಳ್ತೀನಿ. ನಿಮ್ಮದು ಕವಿ ಹೃದಯ, ಮೂಲತಃ ಕವಿ ಹೃದಯ. ಥ್ಯಾಂಕ್ ಯು. ಒಬ್ಬ ಕವಿ ಬರೆಯೋ ಕಾವ್ಯದಲ್ಲಿ ತನ್ನ ಆತ್ಮಕಥೆಯ ಒಂದಿಷ್ಟು ಝಲಕಗಳು ಆಗಲೇ ಪ್ರಕಟವಾಗಿರ್ತವೆ, ಕವಿಯಾಗಲಿ ಕಥೆಗಾರ ಆಗಲಿ. ನೀವು ಆತ್ಮಕಥೆ ಬರೆದಾಗ ಕಾವ್ಯ, ಕಥೆ ಅಥವಾ ಕಾದಂಬರಿಯ ಪ್ರಕಾರಗಳಲ್ಲಿ ಇಲ್ಲದ್ದು ಏನನ್ನು ತರಲಿಕ್ಕೆ ಸಾಧ್ಯ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ವಿಶೇಷವಾಗಿ ಬುಕ್ ಬ್ರಹ್ಮಕ್ಕೆ ನಾನು ಮೊದಲು ಗೌರವ ಸಲ್ಲಿಸ್ತೀನಿ. ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಆಚೀಚೆ ಮಾತಾಡ್ತೀನಿ. ಆತ್ಮಕಥೆ ಅನ್ನುವ ಪ್ರಕಾರಕ್ಕೆ ನಾನು ತೊಡಗಿಕೊಳ್ಳುವಾಗ ಭಾಗಶಃ ನೀವು ಹೇಳಿದಾಗೆ ನಾನು ಒಳ್ಳೆಯ ಕಥೆಗಾರ ಇರ್ಬೋದು, ಆದರೆ ನಾನು ಒಳ್ಳೆಯ ಆತ್ಮಕಥೆ ಬರಿತೀನಿ ಅನ್ನೋ ವಿಶ್ವಾಸ ನನಗಿರಲಿಲ್ಲ. ಆಗ ನಾನೇನು ಮಾಡಿದೆ, ನಾನು ಮೈಸೆಲ್ಫ್, ನನ್ನ ಆತ್ಮಕಥೆ ಅಂದರೆ ಏನು, ನನ್ನ ಆತ್ಮಕಥೆ ಅಂದರೆ ಏನು, ನನ್ನ ಆತ್ಮ ಅಂದರೆ ಯಾವುದು, ಅದು ನಂದಲ್ಲ. ಆತ್ಮ ಅನ್ನೋದು ನಂದಲ್ಲ, ನಾನು. ಆಮೇಲೆ ನನ್ನ ಆತ್ಮ ನನ್ನದಲ್ಲ ಅಂದಮೇಲೆ ಅದು ನನ್ನ ಕಥೆಯ ಹೆಂಗಾಗುತ್ತೆ ಅನ್ನೋ ಪ್ರಶ್ನೆಯೂ ನನಗೆ ಎದುರುಗೊಳ್ತು. ಆಮೇಲೆ ನಾನು ಅಂದರೆ ಮನುಷ್ಯ, ನನ್ನ ಆತ್ಮ ಅಂದರೆ ಮನುಷ್ಯ ಅಲ್ಲ. ಮನುಷ್ಯ ಅಂತ ಕರೆಯಕ್ಕೆ ಬರೋದಿಲ್ಲ ಆತ್ಮವನ್ನು. ನಾನು ಮನುಷ್ಯ, ನನ್ನ ಕತೆ, ನಾನು ಮನುಷ್ಯನ ಕತೆ ಬರೀಬೇಕು. ಆದರೆ ಮನುಷ್ಯ ಅಂದರೆ ನಾನೊಬ್ಬನೇ ಮನುಷ್ಯ ಅಲ್ಲ. ಇವೆಲ್ಲ ಸಮಸ್ಯೆಗಳು ನಾನು ಬರೆಯೋಕ್ಕೆ ಆರಂಭ ಆದಾಗ, ಆತ್ಮಕತೆ ಬರೆಯೋಕ್ಕೆ ಕೂತ್ಕೊಳ್ಳುವಾಗ ಈ ಯೋಚನೆಗಳು ಬಂದವು. ಆಗ ನನಗೆ ಒಂದು ಕ್ಷಣಕ್ಕೆ ನಾನು ಕೆಲವೊಮ್ಮೆ ಸೃಜನಶೀಲ ಕಾಯಕದಲ್ಲಿ ಕೆಲವು ಮೂಢನಂಬಿಕೆಗಳನ್ನು ನಾನು ನಂಬ್ತೀನಿ. ಅದೇನೆಂದರೆ, ನಾನು ಬರೆಯುವಾಗ ನಮ್ಮ ತಾಯಿನ ನೆನಪು ಮಾಡ್ಕೊಳ್ತೀನಿ. ನನ್ನ ಆತ್ಮಕಥೆಯನ್ನು ಅರ್ಪಿಸಿರೋದು ಕೂಡ ನನ್ನ ತಾಯಿಯ ಒಂದು ನಿಟ್ಟುಸಿರಿಗೆ ಅಂತ ಅರ್ಪಿಸ್ಕೊಂಡಿದ್ದೀನಿ. ಆಗ ನನ್ನ ಕಥೆ ಹೇಳು ಅಂತ ನನ್ನ ಮನಸ್ಸಲ್ಲಿ ಬಂದಂಗಾಯಿತು. ಹೌದು, ನಮ್ಮ ತಾಯಿ ಕಥೆ ಹೇಳೋಣ ಅಂತಂದಾಗ ಕಾವ್ಯ, ಕಥೆ, ನಮ್ಮ ಪುರಾಣಗಳು, ನಮ್ಮ ದಿಗ್ವಿಜಯಗಳು, ನಮ್ಮ ಯಶಸ್ಸಿನ ಎತ್ತರ ಇತ್ಯಾದಿ ಈ ಆತ್ಮಕಥೆಯ ಚೌಕಟ್ಟುಗಳು ಬರ್ತವಲ್ಲ, ಅವೆಲ್ಲವನ್ನು ಬಿಟ್ಟು ನಮ್ಮ ತಾಯಿ ಸದಾ ನಿಟ್ಟುಸಿರಲ್ಲಿ ಮೌನದಲ್ಲಿರ್ತಿದ್ರಲ್ಲ, ಅದನ್ನು ಸಾಧ್ಯ ಆದರೆ ನಾನು ಬರೀಬೇಕು ಅನ್ನಿಸ್ತು. ಆ ಅರ್ಥದಲ್ಲಿ ಈ ಆತ್ಮ ಅಂದರೆ ಅದು ಆಗ ನನಗೆ ಅರ್ಥ ಆಯಿತು. ನಮ್ಮ ತಾಯಿ ನನ್ನ ಆತ್ಮ, ಅದು ನನ್ನ ಭಾಷೆ, ಇಷ್ಟು ಅನ್ಬೋದು ಅನಿಸುತ್ತೆ. ತೇಜಶ್ರೀಯವರು ಅನಂತಮೂರ್ತಿಯವರ ಆತ್ಮಕಥೆನ ನಿರೂಪಿಸಿದ್ದು ಇದು ಇನ್ನೊಂದು ಬೇರೆ ಬಗೆಯ ಸವಾಲು. ಒಂದು ಪ್ರಾಬ್ಲಿ ನೀವು ಅವರನ್ನು ಕೇಳಿಕೊಂಡು ನೀವು ಎಡಿಟ್ ಕೂಡ ಮಾಡ್ಕೊತಾ ಹೋಗ್ತೀರಾ ಅಂತ ಭಾವಿಸ್ತೀನಿ. ಆ ಪ್ರಕ್ರಿಯೆ ಇತ್ತಲ್ಲ, ಅದನ್ನು ನಿರೂಪಿಸುವಾಗ ಆ ಪ್ರಕ್ರಿಯೆ ಹೇಗಿತ್ತು ಮತ್ತು ಅದಕ್ಕೊಂದು ಚೌಕಟ್ಟನ್ನು ನೀವು ಆ ಕಾಲಘಟ್ಟದಲ್ಲಿ ಹೇಗೆ ಹಾಕೊಳ್ಳಿಕ್ಕೆ ಸಾಧ್ಯ ಆಯಿತು?
ಎಲ್ಲರಿಗೂ ನಮಸ್ಕಾರ. ನಿಜ ಹೇಳಬೇಕಂತಂದರೆ ಚೌಕಟ್ಟು ಅಂತ ಅಂದ್ಕೊಂಡು ನಾವು ಆ ಕೆಲಸವನ್ನು ಮಾಡಲೇ ಇಲ್ಲ. ಮೊದಲಿಗೆ ನಾವು ಅದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡು ಹೊರಟಾಗ ಸರ್ದು ಕಂಡೀಷನ್ ಇದ್ದಿದ್ದು ಒಂದೇ, ಇದನ್ನು ನಾವು ಪ್ರಿಂಟ್ ಮಾಡಬೇಕು ಅಂತ ಹೇಳಿ ಮಾಡಿಕೊಡ್ದು ಅಂತ. ಯಾಕಂದರೆ ನಾವು ಸುಳ್ಳಾಗ್ಬಿಡ್ಬಹುದಾದಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ, ಅಪಾಯ ಇರುತ್ತೆ. ಯಾವುದೋ ಒಂದು ಹಂತದಲ್ಲಿ ಸಾಕಾಯಿತು ಅಂತ ಅನಿಸಿದರೆ ನಾವು ಅದನ್ನು ನಿಲ್ಲಿಸೋಕ್ಕೂ ಕೂಡ ಯೋಚನೆ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ಎರಡು ಸೃಜನಶೀಲವಾದ ಮನಸ್ಸುಗಳು ಎದುರು ಬದುರು ಕೂತಾಗ ಉಂಟಾಗಬಹುದಾದಂತಹ ಆ ಒಂದು ಕ್ಷಣದ ದಿವ್ಯ ಅಂತ ನಾವೇನನ್ನು ಕರಿಬಹುದು, ಅದೇ ತನ್ನ ಚೌಕಟ್ಟನ್ನು ನಿರ್ಮಿಸ್ಕೊಳ್ತು ಅಂತ ನಾನು ಅಂದ್ಕೋತೀನಿ. ಮತ್ತು ಒಂದು ನಿಜವಾದ ಕ್ರಿಯೇಟಿವ್ ಯಾವುದೇ ಒಂದು ಆತ್ಮಕಥೆ ಅಂತ ಮಾತ್ರ ಹೇಳ್ತಿರಲಿಲ್ಲ ನಾನು, ಯಾವುದೇ ಕ್ರಿಯೇಟಿವ್ ವರ್ಕ್ ಆದರೂ ಕೂಡ ನೀನೇನೇ ಒಂದು ಚೌಕಟ್ಟನ್ನು ಮಾಡ್ಕೊಂಡು ಕೂತ್ರೂ ಅದು ಆ ಚೌಕಟ್ಟನ್ನು ಮುರಿಯುತ್ತೆ. ಯಾವಾಗ ನಿನ್ನ ತುಡಿತ ಪ್ರಾಮಾಣಿಕವಾಗಿರುತ್ತೆ, ತೀವ್ರವಾಗಿರುತ್ತೆ, ನಾವು ಮಾಡಿಕೊಳ್ಳುವಂಥ ಚೌಕಟ್ಟುಗಳೆಲ್ಲವೂ ಅದು ಹೆಸರಿಗೆ ಮಾತ್ರ ಇರುತ್ತೆ. ಆ ಬರಹವೇ ತನ್ನ ಚೌಕಟ್ಟನ್ನು ಕಂಡುಕೊಳ್ಳುತ್ತೆ ಅಂತ ಅನ್ಸುತ್ತೆ. ಜೇಮ್ಸ್ ಜಾಯ್ಸ್ ಹೇಳ್ತಾನಲ್ಲ ಒಂದು ಮಾತು, ಭವಿಷ್ಯವೆಲ್ಲ ಭೂತಕ್ಕೆ ಧುಮ್ಮಿಕ್ಕುವ ಈ ಗಳಿಗೆಯನ್ನು ಭದ್ರವಾಗಿ ಹಿಡಿದುಕೋ ಅಂತ. ಆ ಅನಂತವನ್ನು ಆ ಕ್ಷಣದಲ್ಲಿ ಹಿಡಿಯುವಂತಹ ಆ ಕ್ರಿಯೇಟಿವಿಟಿಗೆ ನಾವು ಚೌಕಟ್ಟನ್ನು ಮಾಡೋಕ್ಕಾಗತ್ತೆ ಅಂತ ನನಗನ್ಸಲ್ಲ. ನಾನು ಒಬ್ಬ ಕ್ರಿಯೇಟಿವ್ ರೈಟರ್ ಆಗಿ ಇದ್ಕೊಂಡು ಮತ್ತು ಸುರಗಿಯಲ್ಲಿ ಕೂಡ ಅದು ಆಗಲಿಲ್ಲ. ಆದರೆ ನನಗೆ ಅದನ್ನು ಮಾಡುವ ಹೊತ್ತಲ್ಲಿ ಎದುರಾದ ಒಂದು ಸವಾಲನ್ನು ನಾನು ಹೇಳಬೇಕು. ಏನಂತಂದರೆ, ಅನಂತಮೂರ್ತಿಯವರಿಗೆ ಅದನ್ನು ಮಾಡೋ ಹೊತ್ತಿಗೆ ಅದು ನೆನಪುಗಳು ಸ್ವಲ್ಪ ಅದು ಯಾವ ಕಾಲಾವಧಿಯಲ್ಲಿ ಜರುಗಿತು ಅಂತ ಹೇಳಿ ಮತ್ತು ವ್ಯಕ್ತಿಗಳ ಹೆಸರೆಲ್ಲ ಮರೆತು ಹೋಗ್ತಾ ಇತ್ತು ಅವರಿಗೆ. ಆದರೆ ಘಟನೆ ನೆನಪಿರ್ತಾ ಇತ್ತು. ಇದನ್ನೇನು ಮಾಡೋದು, ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಘಟನೆಯನ್ನು ತುಂಬ ಚೆನ್ನಾಗಿ ನಿರೂಪಿಸ್ಬಿಡೋರು. ಮತ್ತು ಅದನ್ನು ಹುಡುಕಿ ಅವರು, ಯಾಕಂದರೆ ಬಹುಪಾಲು ಎಲ್ಲವುದನ್ನು ಆಟೋಬಯೋಗ್ರಫಿಕ್ ಅಥವಾ ಸುರಗಿಯಲ್ಲಿ ನಾವು ಸೇರಿಸಿರುವ ಬಹುಪಾಲು ಎಲ್ಲವನ್ನೂ ಅವರು ಎಲ್ಲೆಲ್ಲೋ ಚೂರಾಗಿ, ಪ್ರತಿಯೊಬ್ಬ ಸೃಜನಶೀಲ ಲೇಖಕನಿಗೂ ಇದಾಗುವಂಥದ್ದು. ನಮ್ಮೆಲ್ಲ ಬರವಣಿಗೆಯೂ ಕೂಡ ಆಟೋಬಯೋಗ್ರಫಿಕಲ್ ಆದದ್ದೇನೆ ಆಗಿರ್ತದೆ ಅಂತೇಳಿ ಎಲ್ಲವುದು ಎಲ್ಲೆಲ್ಲೋ ಇದ್ದಿದ್ದನ್ನು ನಾವು ಹುಡುಕಿ ಮತ್ತೆ ಅದನ್ನು ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಇನ್ನೂ ಕೆಲವು ಸರ್ತಿ ಏನಾಗ್ತಾ ಇತ್ತು, ಯಾವುದೋ ರಾತ್ರಿ 8-9 ಗಂಟೆಲಿ ಯಾವಾಗಲೂ ಕಾಲ್ ಮಾಡೋರು. ಅವ್ರಿಗೆ ನೀನು ಬಂದಾಗ ನೆನಪಿಸು, ನನಗೊಂದು ಘಟನೆ ಹೇಳಲಿಕ್ಕಿದೆ ಬಾಲ್ಯದ್ದು ಅಥವಾ ಯಾವುದೋ ಒಂದು ಅಂತ ಹೇಳೋರು. ನಾವು ಮತ್ತೆ ಅಲ್ಲಿಗೆ ಹೋಗಿ ಮರು ಭೇಟಿಯಲ್ಲಿ ನಾವು ಅವ್ರನ್ನ ಕೇಳಲಿಕ್ಕೆ ಹೋದಾಗ, ಹೌದಾ ನನಗೆ ನೆನಪಿಲ್ಲ, ಯಾವುದು ನಮ್ಮ ನೆನಪಲ್ಲಿ ಉಳಿದಿಲ್ವೋ ಅದು ಅಷ್ಟೊಂದು ಮುಖ್ಯವಾದ ಘಟನೆ ಅಂತ ನಾವು ಅಂದ್ಕೋಬಾರ್ದು ಬಿಡು ಅಂತ ಅನ್ನೋರು. ನನಗೆ ಅವ್ರು ಹಂಗೆ ಹೇಳುವಾಗ, ಇವರು ಇದನ್ನು ನನಗೆ ಹೇಳ್ತಾ ಇದ್ದಾರಾ, ಅವರೇ ಹೇಳ್ಕೊತಾ ಇದ್ದಾರಾ ಅಂತ ಒಂದು ಅನುಮಾನ ಆಗೋದು. ಈಗ 50 ವರ್ಷಕ್ಕೆ ತಲುಪ್ತಾ ಇರುವಂತಹ ನಾನು, ನನ್ನ ನೆನಪು ಕೂಡ ಟಕಾಟಿಕ್ಕಿ ಆಡ್ತಾ ಇರುವಾಗ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಬಹುಶಃ ಅವರು ನನ್ನನ್ನು ಇನ್ನೇನಕ್ಕೋ ಒಂದು ಸಿದ್ಧ ಮಾಡಿದ್ರಾ ಅಂತ ಈಗ ನನಗಂತ ಅನ್ಸುತ್ತೆ. ಇನ್ನೂ ಒಂದೊಂದ್ಸರ್ತಿ ಏನಾಗ್ಬಿಡೋರು, ಅವರು ಒಂದ್ಸರ್ತಿ ಅವ್ರಿಗೆ ತುಂಬ ಹುಷಾರಿದ್ದಿಲ್ಲ. ಅವ್ರಿಗೆ ಆ ಟೈಮಲ್ಲಿ ಡಯಾಲಿಸಿಸ್ ನಡೀತಾ ಇತ್ತು. ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಅವ್ರು ತುಂಬ ಸುಸ್ತಾಗ್ಬಿಟ್ಟಿದ್ರು. ಒಂದ್ಸರ್ತಿ ಕಾಲ್ ಮಾಡಿದಾಗ ಇದು ಒಂದು ಏನೋ ಒಂದು ತಕ್ಷಣ ನೆನಪಾಯಿತು, ನಾನು ನೀನು ಹೇಳಬೇಕು ಅಂತಂದ್ರು. ನಾನು ಯಾಕೆ ಇಷ್ಟು ಸುಸ್ತು ಮಾಡ್ಕೋತಾ ಇದ್ದೀರಿ, ನಾಳೆ ಬೆಳಿಗ್ಗೆ ಸ್ವಲ್ಪ ಆರಾಮಾದ್ಮೇಲೆ ನೀವು ಕಾಲ್ ಮಾಡಿ ಅಂತ ಹೇಳಿ ಅಂದರೆ ಅವರು, ಇಲ್ಲ ನಾಳೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಇವತ್ತು ಈ ಕ್ಷಣ ನಾನು ಒಬ್ಬರ ಕಿವಿ ಮೇಲೆ ಇದನ್ನು ಹಾಕದೆ ಅನ್ನುವ ನಿರಾಳತೆ ನನಗಿರಲಿ, ಕೇಳಿಸ್ಕೊ ಅಂತಂದ್ರು. ಅವ್ರು ಹೇಳಿದ್ದನ್ನು ನಾನು ನನ್ನ ಅನಾರೋಗ್ಯದ ಸಮಸ್ಯೆ ಒಳಗಡೆನೇ ಮುಳುಗಿ ಹೇಳ್ತಾ ಇದ್ದಿದ್ದರಿಂದ ಆ ಹೊತ್ತಿನಲ್ಲಿ ನಾವಿಬ್ಬರೂ ಪರಸ್ಪರ ಗುಣಮುಖರಾಗ್ತಾ ಇದ್ವಿ. ಆ ಹೊತ್ತಿನಲ್ಲಿ ಅದು ನನಗೂ ಒಂಥರದ ಹೀಲಿಂಗ್ ಆದ ಒಂದು ಪ್ರಾಸೆಸ್ ಆಗಿ ನನಗೆ ಅದು ಒದಗಿ ಬಂತು ಅಂತ ನನಗನ್ಸುತ್ತೆ. ಯಾವತ್ತೂ ನಾನು ಅವರು ಆ ಕ್ಷಣದಲ್ಲಿ ಹೇಳಿದ, ಆ ಕ್ಷಣದಲ್ಲಿ ನಾನು ಅದನ್ನು ಕೇಳಿ ಬರಹಕ್ಕೆ ಮಾಡಿದ ಒಂದು ಸದ್ಯೋಜಾತ ಪ್ರಜ್ಞೆ ಒಳಗಡೆ ಇಡೀ ಸುರಗಿ ತನ್ನನ್ನು ತಾನು ರೂಪಿಸ್ಕೊಳ್ತು ಅಂತ ನನಗನ್ಸುತ್ತೆ. ಮತ್ತು ನಿಜವಾದ ಸೃಜನಶೀಲವಾದ ಕೆಲಸ ಯಾವತ್ತೂ ಹೀಗೇನೇ ಆಗಬೇಕಾದ. ಯಾಕಂದರೆ ನಮ್ಮೆಲ್ಲರಿಗೂ ವಯಸ್ಸು ಕ್ರೊನಾಲಜಿಕಲ್ ಆಗಿ ಆಗುತ್ತೆ 1, 2, 3 ಅಂತ. ಆದರೆ ಅನುಭವಗಳಿಗೆ ಆ ಕ್ರೊನಾಲಜಿ ಅನ್ನೋದು ಇರೋದಿಲ್ಲ. ಮತ್ತು ಒಂದು ಅಬ್ಸಲ್ಯೂಟ್ ಅಂತ ಅನ್ನೋದನ್ನು ಅನುಭವವನ್ನು ನಾವು ಹಂಗೆ ಹೇಳೋಕ್ಕಾಗಲ್ಲ. ಇದು ಪರಿಪೂರ್ಣವಾದದ್ದು, ಓಕೆ ಇದರಿಂದ ನಾನು ಇದನ್ನು ತೊಗೊಂಡೆ. ಅದು ಅನಂತಮೂರ್ತಿಯವರಂತೂ ಅಷ್ಟು ದೊಡ್ಡ ಮೈಂಡಿನ ಜೊತೆಗೆ ನಾವು ಮಾತು ಆಡುವಾಗ ಅದರ ರೇಂಜೇ ಬೇರೆ ಇರ್ತದೆ. ನಾವು
ಆ ಚೌಕಟ್ಟನ್ನು ನಾವು ಹಂಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಮತ್ತು ಸುಡುಕಿನೂ ಹಂಗೆ ಅದ್ರ ಪಾಡಿಗೆ ಅದು ತನ್ನ ರೂಪನ್ನು ಚೌಕಟ್ಟನ್ನು ತಾನೇ ರೂಪಿಸ್ಕೊಳ್ತು. ಮೊಗಳ್ಳಿಯವರಿಗೆ ನಿಮ್ಮ ಆತ್ಮಕಥೆ ಬರೆದ್ರಿ, ಮುಗಿಸಿದ್ರಿ, ಚರ್ಚೆ ಆಯ್ತೆಲ್ಲ ಸರಿ. ಅದರ ಯಾವುದೋ ಒಂದು ಭಾಗ ನಿಮ್ಮನ್ನು ಹಾಂಟ್ ಮಾಡೋದಾದರೆ ಅದನ್ನು ಒಂದು ಭಾಗ, ನಿಮ್ಮ ಆತ್ಮಕಥೆಯ ಒಂದು ಹಾಂಟೆಡ್ ಭಾಗನ ಹಂಚ್ಕೋಬೋದಾ? ಒಟ್ಟು ಒಂದು ಸಂಸಾರವನ್ನು ನಿಭಾಯಿಸ್ತಿದ್ದಂಥವ್ರು, ಅವರು ಸಂತೆ ವ್ಯಾಪಾರ ಮಾಡೋರು. ದವಸ ಧಾನ್ಯ, ಕೋಳಿ ಮೊಟ್ಟೆ, ಕೋಳಿ, ಮೇಕೆ, ಈ ಎಲ್ಲ ಥರದ ವ್ಯಾಪಾರ ಮಾಡೋರು. ಬಂಡಿ ಕಟ್ಕೊಂಡು ಮತ್ತೆ ಮನೆಗೆ ಹೋಗೋರು, ವ್ಯವಸಾಯ ಮಾಡೋರು, ಇವರೆಲ್ಲ ಮಾಡೋರು. ಅಂದರೆ ಅಷ್ಟೊಂದು ಅಂತಃಕರಣದ ತಾಯಿಯವರು. ನಮ್ಮ ತಾಯಿ ತೀರ್ಕೊಂಡಿದ್ದಕ್ಕೆ ಹಳ್ಳಿಯ ಅವ್ರ ಮಾತು ಇವ್ರ ಮಾತು ಬಂದು ನನ್ನ ಬಾಯಲ್ಲಿ ಮಾತು ಬಂದಿದ್ದರಿಂದ, ನಿನ್ನ ಬಾಯಲ್ಲಿ ಬಂದಿದ್ದರಿಂದ ನನ್ನ ಮಗಳನ್ನ ಕೊಲ್ಲಬೇಕಾಯಿತು ಅವಳ ಗಂಡನೇ, ಆದ್ದರಿಂದ ನೀನೇ ನನ್ನ ಮಗಳನ್ನು ಕೊಲ್ಲೋದಕ್ಕೆ ದಾರಿ ಮಾಡಿದ್ದು ಅಂಥೇಳಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕಾಪಾಡ್ತಿದ್ದಂಥ ಅಜ್ಜಿ ನನ್ನನ್ನು ಕೊಂದು ಬಿಡೋದಕ್ಕೆ ಕಠೋರವಾದ ತೀರ್ಮಾನ ತಗೊಂಡು ಒಂದು ಸಂತೆ ಒಳಗೆ, ಆ ಸಂದರ್ಭ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಒಂದು ಹಳ್ಳಿ ಸಂತೆ ಎಲ್ಲ ನಡೀತಿರ್ತದೆ. ಒಬ್ಬಳೇ ವ್ಯಾಪಾರ ಇಲ್ಲದೆ, ಸಂತೆ ಅಂದರೆ ಸಣ್ಣ ಪುಟ್ಟ ಸಂತೆ ಏನಂತದ್ದು. ಅಲ್ಲಿ ಒಬ್ಬಳೆ ಕೂತಿದ್ದಾಗ ನಮ್ಮಪ್ಪ ನನಗೆ ಕತ್ತು ಮುರಿದಷ್ಟಂತೆ ಒಡೆದು ನಿನ್ನ ಮನೆ ಬಿಟ್ಟು ಓಡೋಗಂತ ಕಳಿಸಿರ್ತಾನೆ. ನಾನು ಆ ಸಂತೆಗೆ ಬರ್ತೀನಿ, ನನಗೆ ಗೊತ್ತಿರ್ತದೆ ನಮ್ಮ ಅಜ್ಜಿ ಅಲ್ಲಿರ್ತಾರೆ ಅಂತ. ಬಂದರೆ ನಮ್ಮ ಅಜ್ಜಿ ಮಾತಾಡಿಸ್ತಾ ಇದ್ದಾದರೂ ಅವಳ ಗಮನ ಸೆಳಿತೀನಿ. ಇಲ್ಲೆಲ್ಲ ಊದೋಗಿರ್ತದೆ, ಕಣ್ಣು ಇಲ್ಲೆಲ್ಲ ಕೆಂಪಾಗಿರ್ತದೆ. ಏನೋ ಕಣ್ಣೆ ತೋರಿಸ್ತೆ. ಸಂಜೆ ಹೊತ್ತಿಗೆ ಇಡೀ ಸಂತೆ ಮುಗಿಸಿ ಎಲ್ಲ ಜನ ಹೊರಟೋಗುವಾಗ ಕೊನೆಯಲ್ಲಿ ಈ ಸಂತೆ ಮುಗಿದಾಗ ಇವನು ಸಂತೆ ಮುಗಿಸ್ಬಿಡೋಣ ಅನ್ನೋ ಥರದಲ್ಲಿ ನನಗೆಲ್ಲ ತಿಂಡಿ ತಕ್ಕೊಟ್ಟು ಬಾಯಿಗೆ ತಿನ್ನು ಎಷ್ಟು ತಿನ್ನು ಅಂತ ತಿನ್ನಿಸಿ ಜೇಬಿಗೆಲ್ಲ ಹಾಕಿ, ಒಂದು ಬ್ಯಾಗಿಗೆಲ್ಲ ಹಾಕಿ ಕರ್ಕೊಂಡೋಗಿ ಮರೆಯಲ್ಲಿ ಇನ್ನು ಕತ್ತು ಮುರಿದು ಬಿಡಬೇಕು. ಅಷ್ಟೊತ್ತಿಗೆ ಯಾರೋ ಬಂಡಿಯಲ್ಲಿ ಬಂದು ಅವಳಿಗೆ ಅವರೆಲ್ಲ ಪರಿಚಯದವರು, ಏನು ಮಾಡ್ತಿದ್ದೆ ಬಿಡು, ಅದು ಪಾಪಿ ಹೋಗಲಿ ಅಂತ ಬಿಡಿಸಿದ್ರು. ಅದು ನಂಗೆ ತುಂಬ, ನಾನು ಈಗಲೂ ಕಷ್ಟ ಅದನ್ನು. ಇಂಥ ತುಂಬ ಇವೆ, ಬಟ್ ಈ ಕ್ಷಣಕ್ಕೆ ನನಗೆ ನೆನಪಾಗಿದ್ದು, ಅಷ್ಟು ಪ್ರೀತಿಯ ತಾಯಿಯಲ್ಲಿ ನನ್ನನ್ನು ಕೊಂದುಬಿಡ್ತಿದ್ಲಲ್ಲ ಅಂತ ಅವಳು ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೀನಿ ನಾನು. ಅಜ್ಜಿಯ ತೀವ್ರ ಉದ್ಘಟನೆಯ ಪ್ರೀತಿಯೇ ಅದನ್ನು ಪ್ರೀತಿನೇ ಅಲ್ಲ. ಈ ಮಗನ ಮುಂದೆ ಇನ್ನೇನೋ ನೋಡೋದಕ್ಕಿಂತ ನೋಡದೇ ಇರೋದು ಅಂತ ಯೋಚಿಸಿರ್ಬಹುದೇ? ಅದನ್ನೂ ಒಂದು ಸ್ಥಿತಿ. ಇನ್ನು ಇದು ನನ್ನ ಮಗಳ, ಯಾಕಂದರೆ ಅವಳು ಹೇಳ್ತಿದ್ದಿದ್ದು, ಅದಕ್ಕೆ ಮುಂಚಿತವಾಗಿ ಇನ್ನೊಂದು ಬೇರೆ ಸಂದರ್ಭ ಬರ್ತದೆ. ನನ್ನನ್ನು ನಮ್ಮ ತಾಯಿಯ ಚಿತೆಯ ಮೇಲೇ ಬಿಸಾಡಿ ಸಾಯಿಸ್ಬಿಡೋಣ, ಇಲ್ಲೇ ಮಗಳ ಜೊತೆಲೆ ಇವನನ್ನು ಸಾಯಿಸ್ಬಿಡೋಣ ಅನ್ನೋ ಸಂದರ್ಭ ಬಂದಾಗ ನಮ್ಮ ಅಜ್ಜಿ ತಡೆದಿರ್ತಾಳಲ್ಲಿ. ಇಲ್ಲ, ನನ್ನ ಮಗಳ ಥರ ಕಾಣಿಸ್ತಾನೆ ಅವನು. ಅವನ ತುಟಿ, ಕಣ್ಣು, ಅಲ್ಲು ನನ್ನ ಮಗಳು ಇಲ್ಲಿವೆ, ಇಲ್ಲಿ ಇವನು ಉಳ್ಕೊಳ್ಳಿ ಅಂತ ಉಳಿಸಿರ್ತಾಳೆ. ಬಟ್ ಇನ್ನೊಂದು ಸಂದರ್ಭಕ್ಕೆ ಇವನು ಬೇಡ ಅಂತ ಕೊಲ್ಲೋ ಸ್ಥಿತಿಗೆ ಬಂದ್ಬಿಟ್ಟ. ಅದು ಕೂಡ ಪ್ರೀತಿಯ ಉತ್ಕಟತೆ ಇರ್ಬೋದಾ? ಮುಂದೆ ಇನ್ನು ನೋಡಬಾರ್ದು ಅನ್ನೋದೇನಾದ್ರು ಅಂದರೆ ಬೇಡ, ಈ ದುಃಖನೇ ಬೇಡ ಅನ್ನೋ ಥರದ್ದು ಸಂವಾದ ಈಗ ಬೇಡ ಸರ್. ಆಮೇಲೆ ಟೈಮ್ ಉಳಿದ್ರೆ ಇದು ಮಾಡೋಣ. ಮಧ್ಯ ಇಂಟ್ರಪ್ಟ್ ಆದರೆ ಡಿಬೇಟ್ ಆಗಿದೆ. ಮೇಡಮ್, ನೀವು ಈಗ ಒಂದು ಆತ್ಮಕಥೆ ಬರೆಯುವಾಗ ಒಂದಿಷ್ಟು ನಮಗೆ ಆದ ನಮ್ಮ ಹಿನ್ನೆಲೆ ಕೆಲವು ಒಂದು ಟ್ಯಾಗ್ಗಳನ್ನು ಇಟ್ಟಿರ್ತಾರೆ. ನೀವು ಪತ್ರಕರ್ತೆ, ಇನ್ನೊಂದು ಕಡೆ ಮಹಿಳೆ. ಆತ್ಮಕಥೆ ಬರೆದಾಗ ಅದೇ ಒಂದು ನಿಮಗೆ ಲಿಮಿಟೇಷನ್ ಅಂತೇನಾರ ಅನಿಸಿತ್ತಾ, ಅಥವಾ ಅದನ್ನು ಮೀರಲಿಕ್ಕೆ ನಿಮಗೆ ಹೇಗೆ ಸಾಧ್ಯ ಆಯಿತು? ಮಿತಿ ಇಲ್ಲ, ನನಗೆ ಮಿತಿ
ಅನ್ನೋದು ಇತಿ ಮಿತಿ ಅನ್ನೋದೇನು ಇರಲಿಲ್ಲ. ಬದುಕನ್ನು ಅನಾವರಣಗೊಳಿಸಿ ಬಹಳ ಸಲ ಅನಿಸುತ್ತೆ, ನಾವು ಗತವನ್ನು ಬೆತ್ತಲುಗೊಳಿಸ್ತಿರ್ತೀವ ಅಥವಾ ಆ ಗತವನ್ನು ನಾವು ನಿರೂಪಣೆ ಮಾಡ್ತಿರ್ತೀವ. ನಾವು ಬರೆಯುವಂಥ ಆತ್ಮಚರಿತ್ರೆಗಳು ಚರಿತ್ರೆನ ಸಾಹಿತ್ಯನ ಯಾವ ಕ್ಯಾಟಗರಿಗೆ ಸೇರಿಸ್ಬೇಕು ಅನ್ನೋದು ನನಗಿನ್ನೂ ಹೊರಟಿಲ್ಲ. ಆದರೆ ಮನಸ್ಸಿನೊಳಗಡೆ ಏನು ನಮ್ಮ ಬದುಕಿನ ಚಿತ್ರಗಳು ಮೂಡ್ತಾ ಹೋಗ್ತಾವೋ ಅವನ್ನ ಹಾಗೆ ದಾಖಲಿಸೋ ಕೆಲಸ ನಾನು ಮಾಡಿದ್ದೀನಿ. ಮತ್ತು ಎಲ್ಲಿಯೂ ನಾನು ಸುಳ್ಳುಗಳನ್ನು ಹೇಳಿಲ್ಲ ಅನ್ನೋ ಆತ್ಮತೃಪ್ತಿ ನನಗೆ ಇದೆ. ಮತ್ತು ನಾನು ಯಾವುದನ್ನು ಮಿತಿ ಹಾಕ್ಕೊಂಡಿಲ್ಲ. ಅದರ ಮೊದಲನೇದರಲ್ಲಿ ನನಗೆ ಎರಡನೆಯ ಭಾಗ ಬರೆಯುವಾಗ ಆ ಮಿತಿಗಳ ಸ್ಪಷ್ಟತೆ ಅರ್ಥ ಆಗ್ತಾಯಿದೆ. ಎಲ್ಲಿ ಯಾರನ್ನು ನೋಯಿಸಬಾರ್ದು ಅನ್ನುವ ಮನಸ್ಥಿತಿ ಇರುವಾಗ ಇನ್ನೊಬ್ಬರ ಹೆಸರನ್ನು ತಗೊಳ್ಳೋದಕ್ಕೆ ಹಿಂದೇಟಾಗ್ತೀನಿ. ಅಂದರೆ ಅವರಿಂದ ನನಗೆ ಅನ್ಯಾಯ ಆಗಿರ್ಬೋದು, ಆದರೆ ಅವರುಗಳು ಇಲ್ಲದೇ ಇದ್ದಾಗ ಅವರ ಕುಟುಂಬಸ್ಥರಿಗಾಗುವ ನೋವು ಇದೆಯಲ್ಲ, ಅದು ತಪ್ಪು, ನಾನು ಅದನ್ನು ಹೇಳಬಾರ್ದು ಅನ್ನುವ ಲೆಕ್ಕಾಚಾರ. ಹಾಗಾಗಿ ಎಲ್ಲೋ ಒಂದು ಮಿತಿ ಹಾಕ್ಕೊಳ್ಳೋದ್ರಿಂದಲೇ ನಾನು ಎರಡನೇ ಭಾಗ ನಿಧಾನ ಆಗ್ತಾಯಿದೆ ಅಂತ ಅನಿಸುತ್ತೆ. ಹೀಗೆ ಅನೇಕ ಇತಿ ಮಿತಿಗಳು ಇದೆ ಅಂದ್ಕೊಂಡ್ರೆ ಇದೆ, ಇಲ್ಲ ಅಂದ್ಕೊಂಡ್ರೆ ಇಲ್ಲ. ನೀವು ಒಂದಷ್ಟು ಸಾಂಸ್ಕೃತಿಕ ಮನಸ್ಸುಗಳನ್ನು ಮಾತಾಡಿಸಿದ್ದೀರ. ಒಂದು ಕೆಲವು ಟೀಕೆಗಳಿರ್ತವೆ. ಆತ್ಮಕಥೆ ವಿಷಯಕ್ಕೆ ಬಂದಾಗ ಅನಾತ್ಮಕತೆ ಅನ್ನೋ ಒಂದು ಟೀಕೆ ಕೇಳಿಬರ್ತಿತ್ತು. ಈ ಅನಾತ್ಮಕಥೆ ಫಿಲಾಸಫಿಕಲ್ ಆಗಿ ಹೇಳೋದಾದರೆ ಅದನ್ನು ನೀವು ಆತ್ಮಕಥೆ ಅನಾತ್ಮಕತೆ ನೀವು ಯಾರ್ಯಾರನ್ನ ಮಾತಾಡಿಸಿದಾಗ ಒಂದಿಷ್ಟು ಸಾಂಸ್ಕೃತಿಕ ಚಹರೆಗಳನ್ನು, ಅವೆರಡರ ನಡುವಿನ ಒಂದು ಎಳೆ ಇರುತ್ತಲ್ಲ, ಅದನ್ನು ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು? ಅನಾತ್ಮಕತೆ ಅಥವಾ ಆತ್ಮಕತೆ ಇವೆರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ, ನೀವೊಬ್ಬ ನಿರೂಪಕಿಯಾಗಿ ಹೇಗೆ ಡಿಫೈನ್ ಮಾಡ್ತೀರಾ ಇದು? ಇದು ಒಂದು ಆತ್ಮ ಅನ್ನೋದು ಅಂದರೆ ಇಂಗ್ಲೀಷಿನ ಆಟೋಬಯೋಗ್ರಫಿಯನ್ನು ನಾವು ಕನ್ನಡಕ್ಕೆ ತುಂಬ ಸರಳಿ ಅಥವಾ ಅನುವಾದ ಮಾಡಿಕೊಂಡು ಆತ್ಮಕಥೆ ಅಂತ ಮಾಡ್ಕೊಂಡಿದ್ದೀವಿ. ಬಟ್ ಕನ್ನಡದ ಕಾಂಟೆಕ್ಸ್ಟ್ ಒಳಗಡೆ ಆತ್ಮ ಅನ್ನೋದಕ್ಕೆ ಅದು ಬೇರೆಯೇ ಅರ್ಥಗಳು, ಅರ್ಥ ಸಾಧ್ಯತೆಗಳು ಇರೋದರಿಂದ, ಮತ್ತು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗನ್ನಿಸೋದು, ಒಂದು ಆತ್ಮಕಥೆಯ ಆತ್ಮ ಇರಬಹುದು, ಕವಿತೆಯ ಆತ್ಮ ಇರಬಹುದು, ಕಥೆಯ ಆತ್ಮ ಇರಬಹುದು, ಅದು ಸಾಧ್ಯ ಆಗೋದು ಅಥವಾ ಆತ್ಮ ಅನ್ನೋದು ಒಂದು ಬರವಣಿಗೆನಲ್ಲಿ ಮಿಡಿಯೋಕ್ಕೆ ಸಾಧ್ಯ ಆಗುವಂಥದ್ದು ಭಾಷೆಯಿಂದ. ನೀನು ಘಟನೆಯನ್ನು ಹೇಳೋದು ನಿನ್ನ ಪ್ರಾಮುಖ್ಯತೆಯೋ ಅಥವಾ ಘಟನೆಯ ಮೂಲಕ ತೋರ್ಪಡುವ ಬದುಕಿನ ಒಂದು ವಿವೇಕವನ್ನು ಮುಟ್ಟೋದು ನಿನ್ನ ಉದ್ದೇಶವ? ಇದು ಯಾವುದೇ ಬರವಣಿಗೆಯನ್ನು ನಾವು ಓದುವ ವಿಚಾರದಲ್ಲೂ ಈ ಪ್ರಶ್ನೆ ನಿಜ, ಬರವಣಿಗೆ ವಿಚಾರದಲ್ಲೂ ಇದು ನಿಜ. ಒಂದು ಆತ್ಮ ಬಂದು ಸೇರ್ಕೊಳ್ಳೋದೊಂದು ಬರಹಕ್ಕೆ ಅಂತಂದರೆ ಅದು ತುಂಬ ತೀವ್ರವಾದ, ಅಥವಾ ನೀನು ಈ ಮೈ ಮತ್ತು ಮನಸ್ಸು ಹೇಗೆ ನಮಗೆ ಕಾಣದಾಗ ಒಂದು ಕಡೆಗೆ ಸೇರ್ಕೊಂಡ್ಬಿಟ್ಟಿದ್ದಾವೋ, ಯಾವುದರಿಂದ ನೀವು ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ವೋ, ಹಾಗೆ ಆ ನಮ್ಮ ಬದುಕಿನ ಅನುಭವದ ಜೊತೆ, ಅದರ ತೀವ್ರತೆಯ ಜೊತೆ, ಅದರ ಪ್ರಾಮಾಣಿಕತೆಯ ಜೊತೆ ಭಾಷೆ ಬೆರೆತಾಗ ಮಾತ್ರ ಅದಕ್ಕೊಂದು ಆತ್ಮ ಅನ್ನೋದು ಬರುತ್ತೆ. ಇಲ್ಲ ಅಂತಂದರೆ ನಾವು ಬರೀ ಕೇವಲ ಘಟನೆಯನ್ನು ಚಪ್ಪರಿಸೋದಕ್ಕಾಗಿ ಓದ್ತಾ ಇರ್ತೀವಿ, ಅಥವಾ ಆ ಘಟನೆಯನ್ನು ಹೇಳಬೇಕು ಅನ್ನುವ ನನ್ನದೇನೋ ಒಂದು ಒಳಗಡೆಯ ಸಮಸ್ಯೆ ಇರ್ಬೋದು, ಅದಕ್ಕಾಗಿ ನಾನು ಹೇಳ್ತಾ ಇರ್ತೀನೇನೋ ಅಂತ ಅನಿಸುತ್ತೆ. ಇದು ನೀವು ಈ ಪ್ರಶ್ನೆಯನ್ನು ಎತ್ತಿರೋದ್ರಿಂದಾಗಿನೇ ನಾನು ಇದನ್ನು ಮುಂದುವರಿಸಿ, ಈ ನರೇಟಿವ್ನ ನಾನು ಮುಂದುವರಿಸಿ ಕನ್ನಡದಲ್ಲಿ ಈಗ ನಾವು ಒಂದು ಪುಸ್ತಕವನ್ನು ಯಾವ ಕಾರಣಕ್ಕಾಗಿ ನಾವು ಅದನ್ನು ಓದ್ತೀವಿ? ಸಾಹಿತ್ಯಿಕ ಕಾರಣಕ್ಕಾಗಿ ಓದ್ತೀವ, ಸಾಮಾಜಿಕ ಕಾರಣಕ್ಕಾಗಿ ಓದ್ತೀವ, ರಾಜಕೀಯ ಕಾರಣಕ್ಕಾಗಿ ಓದ್ತೀವ ಒಂದು ಸಾಹಿತ್ಯ ಕೃತಿಯನ್ನು ಅನ್ನೋ ಪ್ರಶ್ನೆಯನ್ನು ನಮಗೆ ಎತ್ಕೊಂಡ್ರೆ, ಒಂದು ಇಡೀ ಪೀಳಿಗೆ ನಾವು ಇವತ್ತು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಒಂದು ಲಿಟರರಿ ಟೆಕ್ಸ್ಟ್ಗೆ ಅನ್ನೋದನ್ನು ನಾವು ನೋಡಿದ್ರೆ, ನಮಗಿದು ಒಂದು ಕವಿತೆಯಲ್ಲಿ ನಮಗೆ ರಾಜಕೀಯ ಇರಬೇಕು, ಒಂದು ಕವಿತೆಯಲ್ಲಿ ಜಾತಿ ಇರಬೇಕು, ಒಂದು ಕವಿತೆಯಲ್ಲಿ ಲಿಂಗ ಇರಬೇಕು, ಒಂದು ಕವಿತೆಯಲ್ಲಿ ಇನ್ನೇನೋ ಇರಬೇಕು. ಆದರೆ ಇವೆಲ್ಲವನ್ನೂ ಎಕ್ಸ್ಪ್ರೆಸ್ ಮಾಡುವ ಭಾಷೆ ಅದರಲ್ಲಿ ಇದೆಯಾ
ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಈ ನಿಟ್ಟಿನಲ್ಲಿ ನಾವು ಒಂದು ಲಿಟರರಿ ಟೆಕ್ಸ್ಟನ್ನು ಓದ್ತಾ ಇದ್ದೀವಾ, ಅಪ್ರೋಚ್ ಮಾಡ್ತಾ ಇದ್ದೀವಾ? ಇಲ್ಲ. ಹಾಗಾದಾಗ ಅದರ ಆತ್ಮವೇ ಇಲ್ಲದಿರುವಂಥದ್ದನ್ನು ನಾವು ಏನು ಓದ್ತಾ ಇದ್ದೀವಿ? ಭಾಷೆ ಅನ್ನ ಕೊಡುತ್ತೆ, ಭಾಷೆ ಚಿನ್ನ ಕೊಡುತ್ತೆ, ಇನ್ನೊಂದು ಕೊಡುತ್ತೆ, ಎಲ್ಲವನ್ನೂ ಹೇಳ್ತೀವಿ. ಭಾಷೆ ಕೊಡುವ ಸುಖವನ್ನು, ಆ ಸುಖಕ್ಕಾಗಿ ನಾನೊಂದು ಕವಿತೆಯನ್ನು ನಾನು ಓದ್ತೀನಿ, ಆ ಸುಖಕ್ಕಾಗಿ ನಾನು ಕವಿತೆಯನ್ನು ಬರೀತೀನಿ, ಆ ಸುಖಕ್ಕಾಗಿ ನಾನು ಈ ಘಟನೆಯನ್ನು ನಿರೂಪಿಸ್ತೀನಿ ಅಂತ ಹೇಳಬಲ್ಲ ಮನಸ್ಸು ನಮ್ಮ ನಡುವೆ ಇವತ್ತಿದ್ದವ? ಒಂದು ಗೂಟ ಮಾಡ್ಕೊಂಡಿದ್ದೀವಿ ನಾವು, ಆ ಗೂಟಕ್ಕೆ ತಗೊಂಬಂದು ಎಲ್ಲನೂ ತಗೊಂಬಂದು ಸಿಕ್ಕಿಸ್ತಾ ಇದ್ದೀವಿ. ನಮ್ಮ ಕವಿತೆ ಕೇಸರಿ ಶಾಲೆ ಹಾಕೋಬೇಕು, ಹಸಿರು ಶಾಲೆ ಹಾಕೋಬೇಕು, ನೀಲಿ ಶಾಲೆ ಹಾಕೋಬೇಕು, ಗಂಧ ಇಟ್ಕೋಬೇಕು, ನಾಮ ಇಟ್ಕೋಬೇಕು, ಎಲ್ಲವೂ ಮಾಡ್ತಾ ಇರಬೇಕು. ಅದು ಕವಿತೆ ಯಾಕೆ ಬರೀಬೇಕು ನಾವು? ಆತ್ಮಕಥೆ ಯಾಕೆ ಬರೀಬೇಕು ನಾವು? ಕಥೆ ಯಾಕೆ ಬರೀಬೇಕು ನಾವು? ಬೇರೆ ಏನೋ ಮಾಡ್ಕೊಂಡಿರ್ಬೋದಲ್ಲ. ಅಂದರೆ ಪೂರ ಪಲ್ಲಟ ಆಗ್ಬಿಟ್ಟಿದೆ ನಮ್ಮ ನೋಟ ಕ್ರಮದಲ್ಲೇನೇನೆ ಆಗಿರುವ ಪಲ್ಲಟವನ್ನು. ಇದು ಒಂದು ದೊಡ್ಡ ಅಪಾಯ. ನನ್ನನ್ನು ಕೇಳಿದ್ರೆ ಇದು ಸಾಹಿತ್ಯದ ಓದಿಗೆ ಮತ್ತು ಬರಹಕ್ಕೆ ಇದು ಒಂದು ಅಪಾಯ. ನಾವು ಇನ್ನೊಂದರ ನಿರೀಕ್ಷೆಗೆ ನಾವೇನನ್ನೋ ತುಂಬ್ತಾ ಇದ್ದೀವಲ್ಲ, ಬರೆಯಕ್ಕೆ ಹೋಗ್ತಾ ಇದ್ದೀವಲ್ಲ, ಮಾಡಕ್ಕೆ ಹೋಗ್ತಾ ಇದ್ದೀವಲ್ಲ. ಇಲ್ಲಿ ನಮ್ಮ ಆತ್ಮ ಕಳೆದೋಗಿದೆ. ಓದುವವರ ಆತ್ಮವೂ ಕಳೆದೋಗಿದೆ, ಬರೆಯುವವರ ಆತ್ಮವೂ ಕಳೆದೋಗಿದೆ ಅಂತ ನನಗನ್ಸುತ್ತೆ. ಒಂದು ಆತ್ಮಕಥೆ ವಿಷಯಕ್ಕೆ ಮಾತ್ರ. ಈಗ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಈಗ ಮೊನ್ನೆ ನಾನು ಬುಕ್ ಬ್ರಹ್ಮದೆ ಯಾವುದೋ ಒಂದು ಲೈವ್ ಯಾವುದೋ ಬರ್ತಾ ಇತ್ತು. ನೋಡೋದು ಬೇಡ ಅಂತ ಮುಂದೆ ಹೋದೆ, ಮತ್ತೆ ಅದು ತಂತಂದು ಅದು ಮುಂದಕ್ಕೆ ಆಗ್ತದೆ. ಏನೋ ಘನವಾದೇನೋ ಇರಬೇಕಂತೇಳಿ ಸುಮ್ಮನೆ ನೋಡ್ಲಿಕ್ಕೆ ಶುರು ಮಾಡಿದೆ ನಾನು ಅದನ್ನ. ಯಾರೋ ಒಬ್ಬರು ಕನ್ನಡದ ವಿಮರ್ಶಕಿ ಒಬ್ಬರು ಮಾತಾಡ್ತಾ ಇದ್ರು. ಏನೋ ಸೆಮಿನಾರ್ ಅದು. ಅವ್ರು ಹೇಳ್ತಾ ಇದ್ರು, ನಮ್ಮಲ್ಲಿ ಕನ್ನಡದಲ್ಲಿ ಮುಸಲ್ಮಾನ ಆತ್ಮಕಥೆಗಳು ಎಷ್ಟು ಪ್ರಮಾಣದಲ್ಲಿ ಬರಬೇಕಿತ್ತು ಅಷ್ಟು ಪ್ರಮಾಣದಲ್ಲಿ ಬಂದಿಲ್ಲ. ಇದು ಯಾಕೆ ಅಂತ ನಾವು ಪ್ರಶ್ನೆ ಮಾಡಬೇಕು ಅಂತ. ನಮಗೀಗ ಪ್ರಮಾಣ ಬೇಕು. ಮುಸಲ್ಮಾನ ಆತ್ಮಕಥೆ ಬೇಕು, ದಲಿತ ಆತ್ಮಕಥೆ ಬೇಕು, ಬ್ರಾಹ್ಮಣ ಆತ್ಮಕಥೆ ಬೇಕು, ಗೌಡ್ರ ಆತ್ಮಕಥೆ ಬೇಕು, ಇನ್ನೇನೇನೇನೋ ಬೇಕು ನಮಗೆ. ರಾಮ ತರೀಕೆರೆಯವರ ಕುಲುಮೆಯನ್ನು ನಾನು ಮುಸಲ್ಮಾನ ಆತ್ಮಕಥೆ ಅಂತ ಓದಿದ್ರೆ ಆಗುವಂಥ ಅಪಾಯ ಏನು? ಒಂದು ಇಡೀ ಪೀಳಿಗೆ ನಾನು ಹೇಳ್ತಾ ಇರೋದು, ನಾನು ಒಬ್ಳದಲ್ಲ. ಏನಕ್ಕೆ ಓದ್ತೀವಿ ನಾವು? ಮುಸಲ್ಮಾನ ಆತ್ಮಕಥೆಗಾಗಿ ಓದ್ತೀವ ನಾವು? ಇನ್ನೂ ಎಷ್ಟು ಬೇಕಪ್ಪ ನಮಗೆ? ದೇಶ ವಿಭಜನೆಯ ಕಾಲದಿಂದ ನಾವು ನೋಡ್ತಾ ಬಂದಿದ್ದೀವಲ್ಲ, ಏನು ಮಾಡಿದ್ದೀವಿ ನಾವು? ಇನ್ನೂ ಎಷ್ಟು ಆತ್ಮಕಥೆ ಬೇಕು ಮುಸಲ್ಮಾನರು ನಿಮಗೆ? ಇದರಿಂದ ಯಾರಿಗೆ ಲಾಸು? ಮುಸಲ್ಮಾನ. ಮೊಗಳಿ ಗಣೇಶ್ ಅವರು ಕವಿತೆ ಬರೆದಿದ್ದು ನನಗೆ ಗೊತ್ತಿಲ್ಲ, ಆದರೆ ಅವರ ಆತ್ಮಕಥೆಯ ಕೆಲವು ಭಾಗಗಳು ಇಟ್ಸ್ ಶಿಯರ್ ಪೊಯಿಟ್ರಿ. ಎಲ್ಲಿಂದ ಅಪ್ಪ ಈ ಮನುಷ್ಯ ಈ ಭಾಷೆ ಸೃಷ್ಟಿ ಮಾಡ್ತಾ ಇದ್ದಾನೆ? ಹೆಂಗೆ ಇದು ನಾವು ಬಹಳ ಸರಳೀಕೃತ ಮಾಡಿ ದಲಿತ ಆತ್ಮಕಥೆ ಅಂತ ಹೇಳಿಬಿಟ್ರೆ ಏನಾಯ್ತು? ಭಾಷೆ ಏನಾಯ್ತು? ಎಲ್ಲಿಗೆ ಹೋಯ್ತಂಗಾದ್ರೆ ಭಾಷೆ? ಇದರ ಈ ತಾಕಲಾಟಗಳ ಒಳಗೆ ಬಹುಶಃ ನಾವು ಘಟನೆಯನ್ನು ನಾವು ಮಾತ್ರ ಹೇಳೋದೇ ನನ್ನ ಉದ್ದೇಶ ಅಂತ ಆದರೆ, ಘಟನೆಯನ್ನು ಓದೋದೇ ನನ್ನ ಉದ್ದೇಶ ಅನ್ನೋದಾದರೆ, ಬರೀ ಒಂದು ಸೆನ್ಸೇಷನಲ್ ಆದದ್ದಕ್ಕೆ ಮಾತ್ರ ನಾವೊಂದು ಕೃತಿಯನ್ನು ಓದ್ತಾ ಇದ್ದೀವಾ ಅಥವಾ ನೆಚ್ತಾ ಇದ್ದೀವಾ ಅನ್ನೋ ಪ್ರಶ್ನೆನೂ ಬರುತ್ತೆ. ಇದ್ರ ಒಳಗಡೆನೇ ಎಲ್ಲೋ ಆತ್ಮ ಕಳೆದು ಹೋಗಿದೆ ಅಂತ ಅನ್ಸುತ್ತೆ ನನಗೆ. ನಾನು ಮೊಗಳ್ಳಿಯವರನ್ನ ಕೇಳ್ತೀನಿ. ನಾವೀಗ ಆತ್ಮಕಥೆಗಳು ಕಥೆ ಅಂತ ಇಟ್ಕೊಳ್ಳೋದಾದ್ರೆ ಒಂದು ಸೋಷಿಯಲ್ ಪಾಲಿಟಿಕ್ಸ್ನ ನೋಡ್ತೀವಿ. ಆತ್ಮಕಥೆಗಳು ಅಂದರೆ ಒಂದಿಷ್ಟು ವ್ಯಕ್ತಿಗಳ ಈಗ ಆಲ್ರೆಡಿ ದಾಖಲಾಗಿರುವ ಅನುಭವಗಳನ್ನು ನಾವು ಹೇಗೆ ಮರುವ್ಯಾಖ್ಯಾನಗೊಳಿಸ್ತೀವಿ, ರೀಇಂಟರ್ಪ್ರಿಟ್ ಮಾಡ್ತಿರ್ತೀವಿ, ಚರ್ಚೆಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಚರ್ಚೆಗೆ ತಗೋತಿರ್ತೀವಿ. ಇವತ್ತು ಒಂದು ಆತ್ಮಕಥೆಗಳ ಒಂದು ಸೋಷಿಯಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಾದರೆ ಏನು ಹೇಳ್ಬೋದು? ನಿಮ್ಗೆ ಏನನ್ಸುತ್ತೆ? ಈಗ ತೇಜಶ್ರೀ ಅವರು ಎತ್ತಿದ ಪ್ರಶ್ನೆ ಇದೆಯಲ್ಲ, ಅದರ ಒಂದು ಸಣ್ಣ ಎಕ್ಸ್ಟೆನ್ಷನ್ ಅಂತಲೂ ಭಾವಿಸ್ಬೋದು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಹಿಂದಕ್ಕೆ ಹೋಗಿ ಬರ್ತೀನಿ. ಈ ದೇಶದ ಆತ್ಮಕಥೆ ಬರೆದಿದ್ದರೆ ಅದು ಗಾಂಧೀಜಿ ಬರೆದಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ಅವರ ಸತ್ಯ ಶೋಧನೆಯ ಕಥೆಯನ್ನು ಈ ದೇಶದ ಆತ್ಮಕಥೆ ಅಂತ ಅಂದ್ಕೊಳ್ಳೋದಾದರೆ, ಅಂಥ ಆತ್ಮಕಥೆಯನ್ನು ಇವತ್ತು ನಾವು ಯಾವ ಕಾರಣಕ್ಕೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದಕ್ಕೆ ತದ್ವಿರುದ್ಧವಾದ ಒಂದು ಬರ್ಬರ ಆತ್ಮಕಥನವನ್ನು ನಾವು ನೋಡ್ಬೋದೇನೋ ಇನ್ನು ಸ್ವಲ್ಪ ದಿನದಲ್ಲೇ.
ಆದರೆ ಅದಕ್ಕೆ ಪೊಲಿಟಿಕಲಿ ನಾನು ಹೇಳೋದಾದರೆ ಗಾಂಧೀಜಿಗೆ ಭವ್ಯವಾದ ಒಂದು ಆದರ್ಶದ ಒಂದು ದೇಶದ ಆತ್ಮಕಥನವನ್ನು ಹೇಳೋದಲ್ಲ, ಕಟ್ಟೋದು ಮುಖ್ಯ ಆಗಿತ್ತು. ಅದರಿಂದ ಅದನ್ನು ಬರೆದ್ರು ಅವರು. ಅಂಬೇಡ್ಕರ್ ಅವ್ರಿಗೆ ಅದು ಬಹಿಷ್ಕೃತವಾದ ಆತ್ಮಕಥನ. ಅದು ಬಹಿಷ್ಕೃತ, ಮುಟ್ಟಿಸ್ಕೊಳ್ಳೋಕ್ಕಾಗದೇ ಇರುವ ಒಂದು ದಮನಕ್ಕೀಡಾದ, ನೊಂದು ಹೋಗಿರುವ, ಕಗ್ಗೊಲೆಗೆ ಒಳಗಾಗಿರುವ ಒಂದು ದೇಶದ ಕಥನ. ಜಾತಿ ಅಂತ ಹೇಳ್ತಿಲ್ಲ. ಅಂಬೇಡ್ಕರ್ ಅವರ ಆತ್ಮಕಥನವನ್ನು ಅವರ ಇಡಿಯಾಗಿ ನೀವು ಭಾವಿಸಿದ್ರೆ ಅದು ಈ ದೇಶದ ಬರ್ಬರತೆಯ ಆತ್ಮಕಥನ. ದಲಿತರದು ಅಂತ ಅನ್ಕೋಬೇಡಿ, ಅಖಂಡವಾಗಿ ಭಾರತದ ಒಂದು ಬರ್ಬರವಾದ ಆ ಸಮಾಜಗಳ ಊನಗೊಂಡ ವೂಂಡೆಡ್ ಆಟೋಬಯೋಗ್ರಫಿ ಅದು. ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋಣ ಅಂತಂದರೆ ಅದು ಕೂಡ ತುಂಬ ತುಂಬ ಅದು ಭಾಳ ಭ್ರಷ್ಟಗೊಂಡ ಇವತ್ತಿನ ಭಾರತದ ರಾಜಕಾರಣದಲ್ಲಿ ಯಾವ ರಾಜ್ಯದಲ್ಲೂ ಯಾವ ಭಾಷೆಯಲ್ಲೂ ಇಂಥದ್ದೊಂದು ಯುಟೋಪಿಯನ್ನ ಫೀಲ್ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಅಂಥದ್ದೊಂದೊಂದು ನಿರೀಕ್ಷೆ ಮಾಡ್ಬೋದಾ ಅಂತಂದರೆ ನಾನು ಬಯಸೋದಿಲ್ಲ. ಯಾಕಂದರೆ ಹಿಟ್ಲರ್ನ ಮೈನ ಕ್ಯಾಂಪ್ ಅವನ ಆತ್ಮಕಥನ ಎಂಥ ಬರ್ಬರವಾದ ಆತ್ಮಕಥನ. ಅಂಥ ಆತ್ಮಕಥನ ನಮ್ಮ ಈಗ ತುಂಬ ಜನ ಬರೀಬೇಕು. ಸೊ ಆ ಭಯದಲ್ಲಿ ನಾವು ಮನುಷ್ಯನಿಗೆ ಬೇಕಾದ ಆತ್ಮಕಥನ ಅನ್ನೋದಾದರೆ ನನ್ನ ಮಾತನ್ನ ಮೊದಲೇ ಅದನ್ನು ಉಲ್ಲೇಖ ಮಾಡಿದೆ. ಮೇಡಮ್ ಅವರು ಆತ್ಮಕಥನ ಅನ್ನೋ ಸಂದರ್ಭದಲ್ಲಿ ಆತ್ಮವೇ ಸತ್ತೋಗಿದೆ, ನಾವು ಸತ್ತೋಗಿದ್ದೀವಿ ಅನ್ನೋದಾದರೆ ನಿಜ. ಆದರೆ ಆತ್ಮಕಥನ ಅಂದರೆ ಮನುಷ್ಯತ್ವ ಅಷ್ಟೇ. ಮನುಷ್ಯತ್ವ ಸತ್ತೋಗಿದೆ ಅಂತ ಭಾವಿಸೋದಾದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೇನು ಒಂದು ನಿಜವಾದ ಅರ್ಥದಲ್ಲಿ ನೋಡೋದಾದರೆ ನಾನು ಆಪ್ಟಿಮಿಸ್ಟಿಕ್ಕು. ಈ ದೇಶ ಎಷ್ಟೇ ಕೆಟ್ಟೋಗಿದ್ರೂ, ಇಷ್ಟೆಲ್ಲ ಹಾಳಾಗೋಗಿದ್ರೂ ನಾವಿನ್ನೂ ಇದ್ದೀವಲ್ಲ, ನಾನಿನ್ನೂ ಇದ್ದೀನಲ್ಲ. ಆದ್ದರಿಂದ ನನಗೆ ಮೈನ ಕ್ಯಾಂಪನಂಥ 10 ಅವತಾರಗಳನ್ನು ಈ ದೇಶದಲ್ಲಿ ಎತ್ತಿ ಬಂದರೂ ಕೂಡ ಒಬ್ಬ ಕಲ್ಕಿ, ಕುವೆಂಪು ಮೂಲಕ ಒಬ್ಬ ಕಲ್ಕಿ ಹೇಗೆ ಕಾವ್ಯದಲ್ಲಿ ಉದಯ ಆಗ್ತಾನೋ ಹಾಗೆ ನಮ್ಮಂಥವರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಇರ್ತೀವಿ ಅಂತ ಹೇಳ್ತಾ ಈ ನಿಮ್ಮ ಪ್ರಶ್ನೆಗೆ ನಾನು ನೆಗೆಟಿವ್ ಆಗಿ ಮಾತನಾಡಲಾರೆ. ಗಾಂಧೀಜಿಯ ಒಂದು ಆತ್ಮಕಥನ, ಅಂಬೇಡ್ಕರ್ ಅವರ ಆತ್ಮಕಥನ ಮತ್ತು ಹಿಟ್ಲರ್ನಂಥವರ ಆತ್ಮಕಥನ, ನಮ್ಮಲ್ಲಿ ತುಂಬ ಜನ ಹಿಟ್ಲರ್ಗಳಿದ್ದಾರೆ. ನಿಮ್ಮ ಮಾತಿನಲ್ಲಿ ಆ ಧ್ವನಿ ತುಂಬ ಸ್ವಚ್ಛವಾಗಿ ಬಂತು. ಆದರೆ ಅದನ್ನು ಮೀರೋದಕ್ಕೆ ಇದೇ ಕಾಲವೂ ಕೂಡ ಬೇಕಾದ ಎಲ್ಲ ಒತ್ತಾಸೆಗಳನ್ನು ಕೊಡ್ತದೆ ಅಂತ ನಾನು ಅನ್ಕೋತೀನಿ. ಮೇಡಮ್ಗೆ, ವಿಜಯ ಮೇಡಮ್ಗೆ, ನೀವು ಸಿನಿಮಾ ಪತ್ರಕರ್ತೆ ಕೂಡ ಆಗಿದ್ರಿ. ಆ ದೃಷ್ಟಿನಲ್ಲಿ ಇದನ್ನು ಇನ್ನೂ ಒಂದು ವ್ಯಾಲ್ಯೂ ಆ್ಯಡ್ ಮಾಡಿ ಇದೇ ಪ್ರಶ್ನೆನ ಮುಂದುವರಿಸ್ತೀನಿ ನಾನು. ಬಯೋಪಿಕ್ಗಳ ಬಗ್ಗೆ ನಾವು ಮಾತಾಡೋದಾದರೆ ಅಲ್ಲೂ ಒಂದು ಪಾಲಿಟಿಕ್ಸ್ನ ನೋಡ್ತೀವಿ. ಬಯೋಪಿಕ್ಗಳು ಯಾವ ಕಾಲಘಟ್ಟದಲ್ಲಿ ಬರ್ತವೆ, ಯಾಕೆ ಬರ್ತವೆ, ಇಲೆಕ್ಷನ್ ಟೈಮ್ಗೆ ಯಾರೇನೋ ಮಾಡ್ತಾರೆ, ಆಮೇಲೆ ಯಾವುದೋ ವ್ಯಕ್ತಿತ್ವನ ನಂಬಿಸೋಕ್ಕೆ, ಒಂದಿಷ್ಟು ಮಾಸ್ಗೆ ನಂಬಿಸೋಕ್ಕೆ ಬಯೋಪಿಕ್ಗಳನ್ನ ಮಾಡ್ತಾರೆ. ನೀವು ಸುಮಾರು ಬಯೋಪಿಕ್ಗಳನ್ನ ನೋಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಈ ಬಯೋಪಿಕ್ಗಳ ಸೋಷಿಯಲ್ ಪಾಲಿಟಿಕ್ಸ್ ಬಗ್ಗೆ ನೀವೇನಾರ ಹೇಳ್ಬೋದಾ? ಅದು ಪಾಲಿಟಿಕ್ಸ್ ಅಂದ ತಕ್ಷಣ ಬರೋದೇನೆಂದರೆ ನೋಡುವ ಮುಖ. ಯಾವುದೂ ಒಂದೇ ಮುಖ ಇರಲ್ಲ. ಒಂದು ವ್ಯಕ್ತಿತ್ವಕ್ಕೆ ಹಲವು ಮುಖಗಳಿರುತ್ತೆ. ನಾನು ಯಾವ ದಿಕ್ಕಿನಲ್ಲಿ ನೋಡ್ತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ. ಹೀಗಾಗಿ ಬಯೋಪಿಕ್ಗಳು ಕೂಡ ತಯಾರಕ ಆ ವ್ಯಕ್ತಿಯನ್ನು ಯಾವ ದೃಷ್ಟಿಯಿಂದ ನೋಡ್ತಾನೋ ಅದಕ್ಕೆ ಒತ್ತು ಕೊಟ್ಟಿರ್ತಾನೆ. ಅವನು ಯಾವ ಪಂಥಾಹ್ವಾನವನ್ನು ಮಾಡ್ತಾನೋ
ಅದಕ್ಕೆ ಒತ್ತು ಕೊಟ್ಟಿರ್ತಾನೆ. ಎಡವೋ ಬಲವೋ ಮತ್ತೊಂದು ಒಟ್ಟಿನಲ್ಲಿ ಆ ದೃಷ್ಟಿಯಿಂದಲೇ ಅವ್ರು ನೋಡ್ತಾರೆ. ಅದರಿಂದ ಆ ಗುಣಗಳಿಗೆ ಅವ್ರು ಹೆಚ್ಚು ಒತ್ತು ಕೊಟ್ಟಿರ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ಗುಣವೂ ಸಮ್ಮಿಶ್ರವಾಗಿರುತ್ತಲ್ಲ, ಸಂಪೂರ್ಣವಾದ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಬಯೋಪಿಕ್ಗಳನ್ನು ನಾನು ಇದುವರೆಗೂ ನೋಡಿಲ್ಲ. ನಿಮಗೆ ಇಷ್ಟವಾಗಿರೋ ಬಯೋಪಿಕ್ ಯಾವುದು? ತಕ್ಷಣ ಹೇಳೋದು ಕಷ್ಟ, ತುಂಬ ನೋಡಿರ್ತೀವಿ, ನೆನಪಾಗ್ತಿಲ್ಲ, ಕಷ್ಟ ಹೇಳೋದು. ತೇಜಸ್ವಿ ಅವರು ಇದೇ ಪ್ರಶ್ನೆಗೆ ನಿಮ್ಗೆ ಇಷ್ಟವಾದ ಬಯೋಪಿಕ್ಕು ಯಾವುದು ಅಂತ ಹೇಳ್ಬೋದಾ ಅಂತ? ಒಂದೆರಡು ಹೇಳಿ. ಯಾಕೆ MS ಧೋನಿ ಅದು ತುಂಬ ಇನ್ಸ್ಪೈರಿಂಗ್ ಆದ ಒಂದು ಕಥೆ. ತನ್ನನ್ನೇ ತಾನು ವಿಮರ್ಶೆಗೆ ಒಡ್ಡಿಕೊಳ್ಳುತ್ತಾ ಬೆಳೆದ ಒಬ್ಬ ಹುಡುಗನ ಕಥೆ ಇದೆಯಲ್ಲ, ಅದು ಆ ಪ್ರೇಮ ಇರ್ಬೋದು, ಮತ್ತೆ ತನ್ನನ್ನು ತಾನು ಕಟ್ಕೊಳ್ಳೋದಿರ್ಬೋದು ಸೋತಾಗ. ಮೇರಿ ಕೋಮು, ಸೈನಾ, ಆಮೇಲೆ ಸಾಂಡ್ಕಿಯಾಂಕ್, ಸದ್ಯಕ್ಕೆ ಇಷ್ಟು ನೆನಪಾಗ್ತಾ ಇರೋದು. ವೆರಿ ಇನ್ಸ್ಪೈರಿಂಗ್ ಸ್ಟೋರೀಸ್. ಅಂದರೆ ನನಗೆ ನಾನು ಇದು ಶಕುಂತಲಾ ದೇವಿ, ನನಗೆ ನಾನು ಕುಗ್ತಾ ಇದ್ದೀನಿ ಎಲ್ಲೋ ಅಂತ ಅನ್ನಿಸುವಾಗ, ಇಲ್ಲ ನೀನು ಇನ್ನೇನೋ ಮಾಡಬಲ್ಲೆ ಅಂತ ಒಂದು ವಿಶ್ವಾಸವನ್ನು ಹುಟ್ಟಿಸಬಲ್ಲಂತಹ ತುಂಬ ಇನ್ಸ್ಪೈರಿಂಗ್ ಕಥೆಗಳಿವು. ಸರ್, ಈಗ ನಾವು ಓದಲೇಬೇಕಾದಂಥ ಆತ್ಮಕಥೆಗಳು ಅಂತ ಯಾರಾದರೂ ಕೇಳಿದ್ರೆ ನೀವು ಯಾವ್ಯಾವುದನ್ನು ಹೆಸರಿಸ್ಬೋದು? ನನ್ನ ಓದಿದ್ದು ತಪ್ಪಿರ್ಬೋದು. ನಾನು ತುಂಬ ಓದಿದ್ದೀನಿ, ಆದರೆ ಯಾವ ನನಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ತುಂಬ ನನ್ನ ಬಾಸ್ ಅನಂತಮೂರ್ತಿಯವರು, ಲಂಕೇಶ್ ಅವರು, ಅವನ್ನೇ ನಾನು ಇಷ್ಟಪಟ್ಟಿಲ್ಲ. ಕುವೆಂಪು ಅವ್ರದ್ದೇ ನಾನು ಇಷ್ಟಪಟ್ಟಿಲ್ಲ. ಆದರೆ ಅಣ್ಣನ ನೆನಪನ್ನು ನಾನು ಎಂಜಾಯ್ ಮಾಡಿದ್ದೀನಿ. ನಾನು ಹೆಚ್ಚು ಅಂದರೆ ಆತ್ಮಕಥೆಗಳ ವಿಚಾರದಲ್ಲಿ ನಂಗೆ ತುಂಬ ತಕರಾರಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಇದೇ ಪ್ರಶ್ನೆ ಮೇಡಮ್ ನಿಮಗೂ. ನಾನು ತುಂಬ ಇಷ್ಟಪಡೋದು ಇತ್ತೀಚೆಗೆ ಬರ್ತಾ ಇರುವ ಟ್ರಾನ್ಸ್ಜೆಂಡರ್ಸ್ ಬರೀತಾ ಇದ್ದಾರಲ್ಲ, ಅದು ನನಗೆ ಹೊಸ ಲೋಕವನ್ನು ತೋರಿಸ್ತಾ ಇದೆ. ಮತ್ತು ತಳ ಸಮುದಾಯದವರ ಕಥೆಗಳು ಕೂಡ. ಈಗ ನಾನು ಮೊಗಲಿಯವರ ಆತ್ಮಕಥೆ ಓದಿಲ್ಲ, ಆದರೆ ಅವರು ಈಗ ಹೇಳಿದ ಕೆಲವು ಉದಾಹರಣೆಗಳ ಮೂಲಕ ನನಗೆ ಪುಸ್ತಕವನ್ನು ಓದಬೇಕು ಅನ್ನುವ ಕುತೂಹಲ ಹುಟ್ಟಿದೆ. ಹೀಗೆ ಅನೇಕ ತಳ ಸಮುದಾಯದವರು ಮತ್ತು ಅಲ್ಪಸಂಖ್ಯಾತರು ಬರೆಯುವ ಕಥೆಗಳು ಯಾಕೆ ಇಷ್ಟ ಆಗ್ತವೆ ಅಂದರೆ ಅದು ನನಗೆ ಗೊತ್ತಿಲ್ಲದ ಒಂದು ಪ್ರಪಂಚವನ್ನು ತೋರಿಸ್ತಾ ಇರುತ್ತೆ, ನನಗೆ ಗೊತ್ತಿಲ್ಲದ ಕ್ರೌರ್ಯವನ್ನು ತೋರಿಸ್ತಾ ಇರುತ್ತೆ. ಹೀಗಾಗಿ ನನಗೆ ಆ ಕಥೆಗಳಲ್ಲಿರುವಷ್ಟು ಆಸಕ್ತಿ ಈ ಶಿಷ್ಟರು ಬರೆದಿರುವಂಥದ್ರಲ್ಲಿ ನನ್ನನ್ನು ಒಳಗೊಂಡಂತೆ ಅಂಥ ಆಸಕ್ತಿ ಇಲ್ಲ. ನಿಮಗೂ ಅದೇ ಪ್ರಶ್ನೆ? ಅಪಾಯದ ಪ್ರಶ್ನೆ, ಆದರೂ ಅಪಾಯ ಮೈ ಮೇಲೆ ಹೇಳ್ಕೊಳಕ್ಕೆ ಇಷ್ಟ ನನಗೆ ಸ್ವಲ್ಪ. ಕೆಲವಾರಿವೆ, ತುಂಬ ಅಲ್ಲದೆ ಇದ್ರು ಕೆಲವಾರಿವೆ. ತುಂಬ ಹೆವಿ ಅಂತ ಅನಿಸಿದ್ರು ಕೂಡ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಂದು ಆ ಕಾಲದ ಮನಸ್ಸು, ಅಂದರೆ ಆತ್ಮಕಥೆಗಳ ಮಾದರಿಗಳು ಅಂತ ತುಂಬ ಇಲ್ಲದೆ ಇರುವಂಥ ಹೊತ್ತಿನಲ್ಲಿ ಬಂದ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ತುಂಬ ಬೇರೆ ಬೇರೆ ಕುವೆಂಪುಗಳನ್ನು ಅದರಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಹಂಗೆ ಓದಕ್ಕೆ ಅಂದರೆ ರೋಚಕವಾಗಿ ಹಿಂಗೆ ಓದಬಹುದಾ ಅಂದರೆ ಬಹುಶಃ ಓದ್ಲಿಕ್ಕೆ ಆಗಲ್ಲ ಅದು. ಆದರೆ ಒಂದು ಅಧ್ಯಯನಶೀಲವಾಗಿ ನಾವು ನೋಡಬೇಕು ಈ ಸಾಹಿತ್ಯವನ್ನು, ಬದುಕನ್ನು ಅಂತ ಅನ್ನೋದಾದರೆ ಒಂದು ಆತ್ಮಕಥೆ ಮಾದರಿ ಏನು ಅಂದರೆ ಅದು ಬಹುಶಃ ಕುವೆಂಪು ಅವ್ರದ್ದು. ನನಗೆ ನಾನು ರಿವಿಸಿಟ್ ಮಾಡುವಂಥ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಆತ್ಮಕಥೆ ಅಂದರೆ A.N. ಮೂರ್ತಿರಾವ್ ಅವ್ರದ್ದು ಸಂಜೆಗಣ್ಣಿನ ಹಿನ್ನೋಟ ಅಂತ. ಅದೆಷ್ಟು ಚೆನ್ನಾಗಿ ತನ್ನನ್ನು ಗೆಲಿ ಮಾಡುವಂಥ ಒಂದು ಅಹಂಕಾರವನ್ನು, ಮನುಷ್ಯನ ಅಹಂಕಾರ ಅನ್ನೋದು ಹೆಂಗೆ ಪುಟದ ಬರ್ತಾ ಇರುತ್ತೆ ಮತ್ತು ಅದನ್ನು ಹೇಗೆ ಅದನ್ನು ತಗ್ಗಿಸೋದು ಅಂತ ಅನ್ನೋ ಪಾಠಗಳನ್ನು ಮೂರ್ತಿರಾವ್ ಅವರ ಪುಸ್ತಕದಿಂದ ತುಂಬ ಕಲಿತಿದ್ದೀನಿ. A.M. ಮದರಿ ಅವ್ರದ್ದು ಗೊಂದಲಿಗೆ ಅಂತ, ಇಲ್ಲಿ ಇರೋ ತುಂಬ ಜನ ಕೇಳೇ ಇಲ್ದಲೇ ಇರಬಹುದು. ಗೊಂದಲಿಗ ಸಮುದಾಯದ ಒಂದು ರೆಪ್ರೆಸೆಂಟೇಷನ್ ಅನ್ನುವ ಕಥೆ ಅಲ್ಲ, ಒಟ್ಟು ಇಡೀ ಸಮುದಾಯನೇ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ ಆ ಪುಸ್ತಕದಲ್ಲಿ.
ತುಂಬ ಅಸ್ಪಷ್ಟವಾದ ಘಟನೆಗಳು ಅಂತ ಕಾಣ್ಬೋದಲ್ಲಿ ಕೆಲವು. ಆದರೆ ಒಟ್ಟೊಂದು ಕಮ್ಯುನಿಟಿನೇ ಒಬ್ಬ ವ್ಯಕ್ತಿಯ ಮೂಲಕ ಹಾಗೆ ಎದ್ದು ಬಂದ್ಬಿಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ರಿಮಾರ್ಕಬಲ್ ಅಂತ ಅನಿಸಿತ್ತು. ಅದೇ ಥರದ್ದು ಇನ್ನೊಂದು ಕಥನ ಅಂದರೆ ಕುಪ್ಪೆ ನಾಗರಾಜ್ ಅವ್ರದ್ದು ಅಲೆಮಾರಿಯ ಅಂತರಂಗ. ಶೈಲಜಾ ನಾಗರಘಟ್ಟ ಅವರ ಕಿಚ್ಚಿಲ್ಲದ ಬೇಗೆ, ಅದು ಅಷ್ಟೇ. ಈಗ ನೋಡಿದ್ರೆ ಇದೇನೋ ಇನ್ಕನ್ಸಿಸ್ಟೆಂಟ್ ಆಗಿದೆಯಲ್ಲ, ಇದೇನೋ ಹಾರಿಸ್ಕೊಂಡು ಹೇಳ್ಬಿಡ್ರಲ್ಲ, ಏನೋ ಇಷ್ಟೆಲ್ಲ ನೀವು ಚಿಕ್ಕದು ಒಂದು ವಾಲ್ಯೂಮ್ ಅದು ಮಾಡಿ ಆ ಒಂದು ಕಡೆಯ ವಾಕ್ಯ ಆ ಕೃತಿಯದ್ದು, ಜಾತಿಯ ಮಾಯಾ ಬಂಧನದಲ್ಲಿ ಸಿಲುಕಿರುವ ಈ ಸಮಾಜ ನನ್ನನ್ನು ಕುಲಗೆಟ್ಟವಳು ಅಂತ ಅನ್ನಬಹುದು. ಎನ್ ಕೆ ಹನುಮಂತಯ್ಯನ ಮದುವೆಯಾಗಿ ಅವರದ್ದು ಒಂದು ಕಥೆ, ನನ್ನನ್ನು ಕುಲಗೆಟ್ಟವಳು ಅಂತ ಅನ್ನಬಹುದು. ಆದರೆ ಕುಲಗೆಡುವುದರಲ್ಲಿ ವ್ಯಕ್ತಿತ್ವ ವಿಕಾಸ ಇದೆ, ಸ್ವಾತಂತ್ರ್ಯ ಇದೆ ಅಂತ ನಾನು ನಂಬಿದ್ದೇನೆ. ಎಂಥ ಮಾತ್ರಿ ಇದು! ಅದು ಒಂದು ಸಾಲು ಇಡೀ ಆತ್ಮಕಥೆಯನ್ನು ನಮ್ಮ ಮುಂದೆ, ಅವಳ ಇಡೀ ಬದುಕನ್ನು ಹೇಗೆ ಪಲ್ಟಾಯಿಸಿಬಿಡುತ್ತೆ ಅಂತಂದರೆ, ಆದರೆ ಅದು ನಮ್ಮನ್ನು ಒಪ್ಪಿಸೋಕ್ಕಾಗಿ ಆಡಿರುವಂಥ ಮಾತಲ್ಲ. ನಾವು ಎಷ್ಟು ಸರ್ತಿ ನಮಗೆ ತುಂಬ ಆಡು ಬಾತಲ್ಲಿ ಕುಲ್ಗೆಟ್ ಮಾಡಿದೆ ಅನ್ಬೇಕು, ಬಣ್ಣ ಕುಲ್ಗೆಟ್ ಹೋಗಿದೆ ಅಂತ. ಅಷ್ಟು ತನಕ ನಾವು ಕುಲಗೆಟ್ಟದ್ದು ಅನ್ನೋದನ್ನು ಎಷ್ಟು ಹೇಗೆ ಬಳಸಿತ್ತೋ, ನನಗೆ ಈ ವಾಕ್ಯವನ್ನು ಓದಿದ ನಂತರ ಅಯ್ಯೋ ದೇವರೇ, ಏನು ಡೈಮೆನ್ಷನ್ ಸಿಕ್ಬಿಡ್ತಿದ್ದಕ್ಕೆ, ನಾವೆಲ್ಲರೂ ಒಂದು ಗಳಿಗೆನಾದರೂ ಕುಲಗೆಡಬಾರ್ದಾ ಅಂತ ಪ್ರಾಮಾಣಿಕವಾಗಿ ಅನ್ನಿಸೋದುಂಟು. ಮತ್ತು ಓ ಎಲ್ ನಾಗಭೂಷಣ್ ಸ್ವಾಮಿ ಇಲ್ಲೇ ಇದ್ದಾರೆ, ಅವರು ಎದುರಿಗಿದ್ದು ಅಂತಲ್ಲ, ಅವರ ನನ್ನ ಹಿಮಾಲಯ ಹಿಡಿದು 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 ಹೇಳಕ್ಕಾಗದೇ ಇರುವ ಆ ಹಿಂಸೆಯ ಅನುಭವಗಳನ್ನು ತನ್ನನ್ನೇ ತಾನು ನೋಡ್ಕೊಂಡು ಹೇಳುವ ಕಷ್ಟ ಇದೆಯಲ್ಲ, ಅದು ನನಗೆ ಕಲಿಸಿದೆ. ಮತ್ತು ನಾನು ಇತ್ತೀಚೆಗೆ ಇವರು ದು ಸರಸ್ವತಿ ಅವ್ರದ್ದು ಈಗೇನು ಮಾಡೀರಿ, ಮತ್ತು ಇತ್ತೀಚೆಗೆ ಓದಿದ್ದು ಇವ್ರದ್ದು ಮೊಗಳ್ಳಿ ಅವ್ರದ್ದು ಕೆಲವು ಭಾಗಗಳನ್ನು ಹೊರತುಪಡಿಸಿದರೆ ಕೆಲವು ಭಾಗಗಳು ನನಗೆ ತುಂಬ ಅಂದರೆ ತುಂಬ ಪೊಯಿಟಿಕ್ ಆದ ಒಂದು ಕನ್ನಡಕ್ಕೆ ತುಂಬ ಭಿನ್ನವಾದ ಒಂದು ನೆರೆಟಿವ್ ಅನ್ನು ಆಟೋಬಯೋಗ್ರಫಿ ಹೊಂದಿದೆ ಅಂತ ಆ ಕಾರಣಕ್ಕಾಗಿ ನನಗೆ ಇಷ್ಟ ಆಗುತ್ತೆ. ಕನ್ನಡದ ಇಷ್ಟು ಸಾಕಂತ ಅನಿಸುತ್ತೆ, ಬೇರೆ ಭಾಷೆಯು ಸಿಕ್ಕಾಪಟ್ಟೆ ಇದೆ, ಅದು ಈಗ ಬೇಡ ನನಗೆ. ಮತ್ತು ಈಗ ಆತ್ಮಕಥೆ ಅನ್ನೋದು ಪೂರ್ಣವಾಗಿ ಏನೋ ಹೇಳಲಿಕ್ಕೆ ಆಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ. ಅಂದರೆ ಹೇಳದೇ ಉಳಿದ ಸಂಗತಿಗಳು ಎಷ್ಟೋ ಇರ್ತವೆ ಅಂತ. ನಿಮ್ಮ ಆತ್ಮಕಥೆ ವಿಷಯದಲ್ಲಿ ಮೇಡಮ್ ಎಷ್ಟು ಹೇಳದೆ ಉಳಿದ್ವು ಮತ್ತು ಹೇಳಿದ್ದೆಷ್ಟು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು. ಏನು ಹೇಳಬೇಕು ಅಂದ್ಕೊಂಡೋ ಅದನ್ನು ಒಂದು ಅದರಲ್ಲಿ ಹೇಳಿದ್ದೀನಿ. ಹೇಳದೆ ಉಳಿದಿರೋದನ್ನು ಎರಡನೇ ಭಾಗಕ್ಕೆ ಇಟ್ಕೊಂಡಿದ್ದೀನಿ. ಬರೆಯೋದಕ್ಕೆ ತಿಳ್ಕಾಡ್ತಾ ಸ್ವಲ್ಪ ಕಷ್ಟ ಆಗ್ತಿದೆ. ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದ್ರ ಬಗ್ಗೆ ತುಂಬ ಲೆಕ್ಕಾಚಾರ ಹಾಕಬೇಕಾಗಿ ಬಂದಿದೆ. ಅದು ಸಹಜ ಅಂತ ನನಗನ್ಸುತ್ತೆ. ಅದು ಎಲ್ರಿಗೂ ಆಗುವಂಥ ಸಮಸ್ಯೆ, ನಾನು ಸಮಸ್ಯೆ ಎದುರಿಸ್ತಾ ಇದ್ದೀನಿ. ಸರ್, ಇದೆ ನೀವು ಈಗ ಲೆಕ್ಕಾಚಾರ ಅಂತ ಒಂದು ಪದ ಬಳಸಿದ್ರು. ಈಗೆಲ್ಲಕ್ಕೂ ಒಂದು ಪದಮಿತಿ ಇರ್ಬೋದು, ಮತ್ತೊಂದು ಎಷ್ಟು ಓದ್ತಾರೆ, ಎಷ್ಟು ವಾಲ್ಯೂಮ್ ಎಷ್ಟಿರಬೇಕು. ಆತ್ಮಕಥೆ ಅನ್ನೋದು ನೀವು ಇಷ್ಟು ವರ್ಷದ ಬದುಕಿರುತ್ತೆ, ಅದರಲ್ಲಿ ನಿಮಗೆ ಇನ್ನೇನೋ ಹೇಳಲೇಬೇಕಾಗಿತ್ತು, ಅದನ್ನು ಹೇಳಲಿಕ್ಕೆ ಆಗಲಿಲ್ಲ ಅಂತ ಅನಿಸಿದ್ದಿದ್ರೆ? ನಾನು ಪಟ್ಟಪಾಡನ್ನೆಲ್ಲ ಹೇಳಿಲ್ಲ, ಹೇಳಿದರೆ ಒಂದಿಷ್ಟನ್ನು ಮಾತ್ರ ಹೇಳ್ಕೊಂಡಿದ್ದೀನಿ. ಹೇಳಿದೆ ಉಳಿಸಿರೋದನ್ನೇ ತುಂಬ ಇದೆ. ಯಾಕಂದರೆ ತುಂಬ ಕಷ್ಟ ಅದೆಲ್ಲ. ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡ ಕ್ರಮ ಏನಂತಂದರೆ, ಹೆಚ್ಚು ಹೇಳಬೇಕು, ಆದರೆ ಅದನ್ನು ರೂಪಕದಲ್ಲಿ ಹೇಳಬೇಕು. ಮೆಟಫರ್ಸ್ಗಳಲ್ಲಿ ಅದನ್ನು ಸರಣಿಯಾಗಿ ಜೋಡಿಸಿದ್ರೆ ಒಂದು ಮನುಷ್ಯರಿಗೆ ಎಲ್ಲರೂ ಕಥೆ ಆಯ್ತದೆ. ಅದು ಎಲ್ಲರ ಆತ್ಮಕಥೆ ಆಯ್ತದೆ. ಅದು ನನ್ನೊಬ್ಬಂದಾಗಲ್ಲ. ಅಂದರೆ ನನ್ನ ಸ್ವಲ್ಪ ಕಥೆಯನ್ನು ಹೆಚ್ಚು ಜನ ಕೇಳಬೇಕಂದ್ರೆ ನಾನು ರೂಪಕವನ್ನು ಆಯ್ಕೆ ಮಾಡಿಕೊಂಡೆ. ಮತ್ತು ನನ್ನ ಜೀವಿತಾವಧಿ ಸ್ವಲ್ಪ 50,000 ವರ್ಷಗಳ ಹೋಮೋ ಸೇಪಿಯನ್ನ ಆತ್ಮಕಥೆಯನ್ನೆಲ್ಲ ಹೇಳೋಕ್ಕೆ ಆಗೋದಿಲ್ಲ. ಒಂದಿಷ್ಟು ಕ್ಷಣವನ್ನು ಅದಕ್ಕೆ ನಾನೆಂಬುದು ಕಿಂಚಿತ್ತು. ನಾನು ಭಾಳ ಯಕಶ್ಚಿತ್. ನನ್ನ ಯಕಶ್ಚಿತ್ತನ್ನು ನಾನಿಷ್ಟು ಹೇಳಿದ್ದೀನಿ.
ಆದರೆ ಅದನ್ನು ಹೇಳುವಾಗ ರೂಪಕಗಳಲ್ಲಿ ಹೇಳಿದ್ರೆ ಹೆಚ್ಚು ಕಾಣಿಸುತ್ತದು ಅಂದ್ಕೊಂಡು ನಾನು ಸ್ವಲ್ಪನೇ ಹೇಳಿದ್ದೀನಿ. ಆದರೆ ಹೇಳುವ ವಿಧಾನ ಮಾತ್ರ ಹೆಚ್ಚಾಗಿದೆ. ನಿಮಗೆ ಆ್ಯಕ್ಚುಲಿ ಇದು ಇನ್ನೂ ಹೆಚ್ಚು ಈ ವಿಷಯ, ಯಾಕೆಂದರೆ ನೀವು ನಿರೂಪಣೆ ಮಾಡಿದ್ದೀರ ಅನಂತಮೂರ್ತಿ ಅವರ ಆತ್ಮಕಥೆ. ಎಲ್ಲ ಮುಗಿದು ಬಂದು ಆದಮೇಲೆ ಇನ್ನೂ ಏನೋ ಒಂದಲ್ಲಿ ಹೇಳಬೇಕಿತ್ತು ನಾನು ಅಂತ ಯಾರಾದರೂ ಅನಿಸಿದ್ರೆ ಅದನ್ನು ಇಲ್ಲಿ ಹಂಚ್ಕೋಬೋದಾ? ಸರಿಗ ಸರ್, ಇದು ಸುಮಾರು ಅಂದರೆ ಅದು ಅವರ ನೆನಪಿನ ಕಾರಣಕ್ಕಾಗಿ ಅವರಿಗೆ ಮರ್ತು ಹೋಗಿದ್ದು. ಅದಾದಮೇಲೆ ಕೆಲವನ್ನ ಅವರು ಸೇರಿಸಬೇಕು ಅಂತ ಕೆಲವೊಂದು ರೆಕಾರ್ಡ್ ಮಾಡಿಸಿ ಇಟ್ಟಿದ್ದು ಉಂಟು. ಆದರೆ ರೆಕಾರ್ಡ್ ಮಾಡಿದ್ದನ್ನು ಕೂಡ ಕೆಲವನ್ನ ಅವರು ಪಬ್ಲಿಷ್ ಮಾಡಲಿಕ್ಕೆ ಬಯಸಲಿಲ್ಲ. ಎಂದಿನ ಹಾಗೆ ಅವರು ತುಂಬ ಇಂಪಾರ್ಟೆಂಟ್ ಆದ ಒಂದು ಭಾಗವನ್ನು ನಾನು ಹೇಳಬೇಕು ಬಾಯಿವತ್ತು ಅಂತ ಹೇಳಿ ಕೂರಿಸಿ ಅವರು ಒಂದು ರೆಕಾರ್ಡಿಂಗ್ ಕೋಣೆ ಇತ್ತು. ಆ ಕೋಣೆಯಲ್ಲಿ ಕೀರಮ್ ಅವ್ರದ್ದೊಂದು ಫೋಟೋ ಮತ್ತು ಅವರ ತಾಯಿ ಫೋಟೋ ಇತ್ತು. ಆ ಪ್ರತಿದಿನ ಅದಕ್ಕೆ ಒಂದು ದೀಪ ಹತ್ತಿಸ್ಬಿಟ್ಟು ಅವರು ಕೂತ್ಕೊಂಡು ಎಲ್ಲವುದನ್ನು ಹೇಳಿದರು. ಹೇಳಿ ಆದಮೇಲೆ ಇದನ್ನು ಡಿಲೀಟ್ ಮಾಡಬೇಕು, ಪಬ್ಲಿಷ್ ಮಾಡಬಾರ್ದು ನಾವು. ಯಾಕೆಂದರೆ ಇದರ ಒಳಗಡೆ ಇರುವ ಎಷ್ಟೊಂದು ವ್ಯಕ್ತಿಗಳು ಬದುಕಿದ್ದಾರೆ. ಅವರ ಆತ್ಮಗೌರವಕ್ಕೆ ನಾವು ಧಕ್ಕೆಯನ್ನು ತರಬಾರದು. ಇದು ಬಂದರೆ ಏನಾಗುತ್ತೆ, ಸೆನ್ಸೇಷನಲ್ ಆದದ್ದು ಬರೀ ಇದನ್ನಿಷ್ಟನ್ನೇ ಇಟ್ಕೊಂಡು ಓದಿ ಜನ ಅದನ್ನೇ ಚಪ್ಪರಿಸಿ ಬೇರೆದನ್ನು ಗಮನಿಸದೆ ಹೋಗಬಹುದು. ಮತ್ತು ಒಂದು ಸಂಬಂಧದ ಒಳಗಡೆ ನಾವು ಪರಸ್ಪರ ಗೌರವದಲ್ಲಿ ಏನನ್ನು ಹಂಚಿಕೊಂಡಾಗ ಅದನ್ನು ನಾವು ಪಬ್ಲಿಕ್ ಮಾಡಬಾರ್ದು ಅನ್ನುವ ಒಂದು ಮಾತನ್ನು ಹೇಳಿ ಅದನ್ನಲ್ಲೇ ಡಿಲೀಟ್ ಮಾಡಿಸಿದ್ರು. ಆದರೆ ನಾನು ಇದನ್ನೆಲ್ಲ ಹೇಳದೆ ಹೋದರೆ ನಾನು ಸುಳ್ಳಾಗ್ತೀನಿ, ನಾನು ಪೂರ್ಣವಾಗಿ ನಿರಾಳ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ನನ್ನ ಮುಂದಿರುವಂತಹ ಒಂದು ಮನಸ್ಸು, ಅದು ಕಾವ್ಯದ ಮನಸ್ಸು, ನನ್ನನ್ನು ಜಡ್ಜ್ ಮಾಡುವಂಥದ್ದಲ್ಲ ಅನ್ನುವ ನಂಬಿಕೆಯಲ್ಲಿ ಎಲ್ಲವುದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಆ ಭಾಗವನ್ನು ನಾವು ಹಾಕಲಿಲ್ಲ. ಸೊ ಆ ಭಾಗದ ಕಥೆಗಳು ಗೊತ್ತಿರೋರು ಅದನ್ನೇ ಹುಡುಕಿರಬಹುದು. ಬಹುಶಃ ಅದು ಸಿಗದೇ ಇದ್ದಾಗ ಇವನು ಸುಳ್ಳಾಡಿದ್ದಾನೆ ಅಂತ ಅನ್ನಿಸ್ಬೋದು. ಮೊಗಳಿಯವ್ರದ್ದು ಆತ್ಮಕಥೆಯ ಅದು ಯಾವುದನ್ನು ನೋಡುವಾಗ ಏನೋ ಒಂದು ಯಾರಿಗೋ ಬೈದಿದ್ದಾರೆ ಅಂದರೆ ಯಾರಿದು ಅಂತ ಹುಡ್ಕೊಂಡೋಗಿ ಅವ್ರು ಇಡೀ ಒಟ್ಟು ರೂಪಕ ಲೋಕವನ್ನೇ ನಾವು ತೆಗೆದು ಅಧೋಲೋಕಕ್ಕೆ ಎಸ್ತು ಬಿಡ್ಬೋದಾದ ಒಂದು ಸಾಧ್ಯತೆ ಇರುತ್ತೆ. ಅಥವಾ ಯಾರೋ ಒಬ್ಬರಿಗೆ ಯಾರಿಗೋ ಚಿನಾಲಿ ಅಂತ ಯಾರದು ಅಂತ ಅದರಿಂದ ಹೋಗುವಂಥ ಶೂರರುಗಳಿಗೂ ಏನು ನಮ್ಮ ಕನ್ನಡದಲ್ಲೇನೋ ಬಹಳ ಕೊರತೆ ಏನೋ ಇಲ್ಲದೆ ಇರೋದರಿಂದ, ಮತ್ತು ನಮ್ಮ ಒಟ್ಟು ಓದಿನ ಕ್ರಮವೇ ತುಂಬ ಪಾಯ್ಸನಸ್ ಆದ ರೀತಿಗೆ ಹಂತಕ್ಕೆ ಬಂದು ನಿಂತಿರೋದ್ರಿಂದ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಒಂದು ಸೆಮಿನಾರ್ನಲ್ಲಿ ಒಬ್ಬರು ವಿಮರ್ಶಕರು, ಇದು ಬುಕ್ ಬ್ರಹ್ಮ ಲೈವ್ ಅಲ್ಲ, ನಾನೇ ಲೈವಲ್ಲಿ ಕೇಳಿರೋದು ನೋಡಿರೋದು ಎಕ್ಸ್ಪೀರಿಯನ್ಸ್ ಮಾಡಿರೋದಾದ್ರಿಂದ ಹೆಚ್ಚು ನಿಖರವಾಗಿ ಹೇಳಬಲ್ಲೆ ಅನ್ನೋ ಕಾರಣಕ್ಕೆ, ಅನುದಿನದ ಅಂತರಗಂಗೆ ಅವ್ರು ಹೇಳ್ತಾ ಇದ್ದಾರೆ, ಅನುದಿನದ ಅಂತರಗಂಗೆ ಬಂತು. ಆ ಬಂದಾಗಿಂದ ಇವತ್ತಿನ ತನಕನೂ ಓದ್ದವರೆಲ್ಲ ಅದರಲ್ಲಿರೋದು ಅದ್ಯಾರ ಬಗ್ಗೆ ಹೇಳಿದ್ದಾರೆ, ಇದು ಇಲ್ಲಿರೋದು ಇದ್ಯಾರ ಬಗ್ಗೆ ಹೇಳಿದ್ದಾರೆ, ಆ ಗಂಡಸರು ಈ ಗಂಡಸರು ಅನ್ನುವ ಸಂಶೋಧನೆಯಲ್ಲೇ ತೊಡಗಿದ್ದೀರ ಬಿಟ್ರೆ, ಬರ್ತಿದ್ದಾರೆ ಅವರು ಓದಿ ಮಜಾ ಮಾಡಿ ಅನ್ನುವ ಸ್ಟೇಟ್ಮೆಂಟನ್ನು ಒಬ್ಬ ಕನ್ನಡದ ವಿಮರ್ಶಕರು ಒಂದು ಪ್ಲ್ಯಾಟ್ಫಾರ್ಮಿಂದ ಕೊಡ್ತಾರೆ ಅಂತ ಅನ್ನೋದಾದರೆ, ನಮ್ಮ ಸಂವೇದನೆ ಅನ್ನೋದು ಎಲ್ಲಿ ಸತ್ತು ಹೋಗಿದೆ, ನಮ್ಮ ಓದು ಏನಾಗಿದೆ. ಒಂದು ಆತ್ಮಕಥೆಯನ್ನು ಮಜಾ ಮಾಡೋಕ್ಕ ನಾವು ಓದೋದು ಇರ್ಬೋದು, ಒಂದು ಫ್ರಸ್ಟ್ರೇಷನ್ ಆ ಕ್ಷಣದಲ್ಲೇ ಏನೋ ಹೇಳಿದ್ದೀನಿ ಅದು ಮುಂದಕ್ಕಾಯ್ತು. ಆದರೆ ಅದು ಒಂದು ಕಾರಣದಿಂದಾಗಿ ಒಟ್ಟು ಮನುಷ್ಯನ ಬದುಕನ್ನೇ ನಾವು ನಗೆಪಾಟ್ಲಿಗೀಡು ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಕಳೆದೋಗಿದೆ ನಮ್ಮ ಆತ್ಮ. ನಾನು ಒಬ್ಬ ಕವಿಯಾಗಿ ಅಥವಾ ಅವರೊಬ್ಬ ಕಥೆಗಾರರಾಗಿ, ಇವರೊಬ್ಬರು ಪತ್ರಕರ್ತರಾಗಿ ನಾವೆಲ್ಲರೂ ಮಾಡ್ತಾ ಇರುವಂಥ ಕೆಲಸ, ನಾವು ನಮ್ಮ ಕಾಲದ ಆತ್ಮಸಾಕ್ಷಿಯನ್ನು ಸೃಷ್ಟಿ ಮಾಡುವುದು ಅನ್ನುವ ಸರಳ ಸತ್ಯ ನಮಗೆ ಎಲ್ಲಿ ತನಕ ಅರ್ಥವಾಗೋದಿಲ್ಲ ಅಲ್ಲಿ ತನಕ ನಾವು ಅಸೂಕ್ಷ್ಮರಾಗಿಯೇ ಇರ್ತೀವಿ, ಕ್ರೂರಿಗಳಾಗಿಯೇ ಇರ್ತೀವಿ. ನಮಗೆ ಆತ್ಮಕಥೆಯೆಲ್ಲ ಯಾವುದೂ ನಮಗೆ ಸಿಕ್ಕಲ್ಲ. ಇದು ಸರಳ, ಬಟ್ ಸರಳ ಅಂತ ಕಾಣುವಷ್ಟು ಸರಳ ಅಲ್ಲ ಇದು. ನಾವು ಸೆಷನ್ನಿನ ಕೊನೆ ಮುಕ್ತಾಯ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಒಂದು ಇಶಾರೆ ಬಂತಲ್ಲಿ ಆತ್ಮಕಥೆಗಳ ಕತೆ ಇಲ್ಲಿವರೆಗೂ ತಾವೆಲ್ಲ ಕೇಳಿಸ್ಕೊಂಡಿದ್ದೀರ. ಆತ್ಮಕಥೆಗಳ
ಹಿನ್ನೆಲೆಯಲ್ಲಿ ಇನ್ನೊಂದಿಷ್ಟು ಹೊಸ ಕಥೆಗಳು ಈಗ ನಿಮಗೆಲ್ಲ ದಾಟಿರಬಹುದು ಅಂತ ನಾನು ಭಾವಿಸ್ತೀನಿ. ಮತ್ತು ಆತ್ಮಾವಲೋಕನವೂ ಆಗಿದೆ. ತೇಜಶ್ರೀಯವರ ಮಾತುಗಳಲ್ಲೇ ಅದನ್ನು ನಮಗೆ ತುಂಬ ಪದೇ ಪದೇ ವ್ಯಕ್ತವಾಗ್ತಾ ಹೋಯಿತು. ಇದು ಮುಗಿಯಲ್ಲ, ಈ ತರಹದ ತುಂಬ ದೊಡ್ಡ ವಾಸ್ಟ್ ಆದಂತಹ ವಿಷಯ ಇದು. ಸಮಯದ ಚೌಕಟ್ಟಿನ ಕಾರಣಕ್ಕೆ ಇದನ್ನು ನಾವು ಇಲ್ಲಿಗೆ ಮುಗಿಸ್ಬೇಕಾಗಿ ಬಂದಿದೆ. ಇಲ್ಲಿವರೆಗೂ ಒಂದು ಅರ್ಥಪೂರ್ಣವಾದ ಗೋಷ್ಠಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಅನುವು ಮಾಡಿಕೊಟ್ಟಂತಹ ವಿಜಯ ಮೇಡಮು, ಮೊಗಳಿ ಗಣೇಶ್ ಸರು ಮತ್ತು ತೇಜಶ್ರೀ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಂದು ನಿಮಿಷ. ಹಾಗೆ ಇಲ್ಲಿವರೆಗೂ ತಾವೆಲ್ಲ ಕೇಳಿಸ್ಕೊಂಡಿದ್ದೀರಾ. ಒಂದೋ ಎರಡೋ ಪ್ರಶ್ನೆ ಇದ್ದರೆ ಕೇಳಿ ಮುಗಿಸಿ, ಇನ್ನೂ ಬೇರೆ ಸೆಷನ್ ಇಲ್ಲಿ ಶುರುವಾಗುತ್ತೆ. ಅದಕ್ಕೆ ಏನಿಲ್ಲ, ಆತ್ಮ ಮತ್ತು ಕಥನ ಇದೆ. ಸ್ವಕಥನ ಆತ್ಮಕಥನ ಬೇರೆ ಬೇರೆ ಅನ್ನೋ ನೋಟದಲ್ಲಿ ನಾವು ನೋಡಿದ್ದೀವಿ. ಮೊಗಳಿಯವ್ರಿಗೂ ಅದನ್ನು ಬಹುತೇಕ ಭಾಳ ಸ್ಪಷ್ಟವಾಗಿ ಅವರ ಎಕ್ಸ್ಪ್ರೆಷನಲ್ಲಿ ಕೂಡ ಆಗೈತು. ನನ್ನ ಕಥೆನ ಆತ್ಮಕಥೆನ ಅಂತ ಬೇರೆ ಬೇರೆ ನೋಟದಲ್ಲಿ ನೋಡ್ತು. ಆತ್ಮಕಥೆ ಅನ್ನೋ ಪದಕ್ಕೆ ನನ್ನದು ಆಚೆ ಇದು ಅನ್ನೋ ಧ್ವನಿಯ ಅಥವಾ ಸ್ವಕಥನ ಅನ್ನೋದು ಅಚ್ಚುಕಟ್ಟ. ಅದಕ್ಕೆ ಸ್ವಕಥನ ಅನ್ನೋದು ಧ್ವನಿಯೇ ಹೆಚ್ಚು ಸೂಕ್ತವಾಗ್ತಿತ್ತು. ಈಗ ಆತ್ಮ ಅನ್ನೋದೊಂದು ಇದೆಯಾ, ಅದು ಬೇರೆನಾ, ಎಕ್ಸ್ಟ್ರಾ ಎಕ್ಸ ಅನ್ನೋದು ವಾಸ್ತವವ. ಬಹುಶಃ ನಾವು ಇದಕ್ಕೆ ಇಲ್ಲಿ ನನಗನ್ಸೋದು 2 ನಿಮಿಷದಲ್ಲೋ 3 ನಿಮಿಷದಲ್ಲೋ ಉತ್ತರ ಕೊಡೋ ಪ್ರಶ್ನೆ ಅಲ್ಲ ತಮ್ಮದು ಅಂತ ನನ್ನ ವೈಯಕ್ತಿಕ ಭಾವನೆ. ಅವರಿಗೆ ಸಮಯಾಭಾವ ಆಗೋದ್ರಿಂದ ಈ ಪ್ರಶ್ನೆಗೆ ಆಮೇಲೆ ಮುಗಿದ ಮೇಲೆ ನೀವು ಮೊಗಳಿಯವರ ಹತ್ರನೋ ಮೇಡಮ್ ಹತ್ರನೋ ಮಾತಾಡ್ಕೋಬೋದು. ವಿಜಯ್ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ. ಮೇಡಮ್ ಅವರೇ, ತಮ್ಮ ಆತ್ಮಚರಿತ್ರೆ ಹೋದ್ಮೇಲೆ ಸುಮಾರು 2-3 ತಿಂಗಳು ನಾನು ಚೆನ್ನಾಗಿ ನಿದ್ರೆ ಮಾಡಲಿಲ್ಲ. ಯಾಕಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಅಥವಾ ಇವತ್ತಿನ ಸೋಷಾಲಜಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಬಗ್ಗೆ ಪ್ರಗತಿಪರರು, ಜನಪರರು ಏನು ವಿಚಾರ ಮಾಡ್ತಾರೋ ಆ ಥರ ನೀವು ಮಾತಾಡಿದಂಗೆ ಭಾಳ ವಿಚಿತ್ರ ಅನ್ನಿಸ್ತು ನನಗೆ. ನಿಮ್ಮ ಬ್ರಾಹ್ಮಣ್ಯದಲ್ಲಿ ಗಂಡಾದವನು ಸುಮಾರು ಕಿಲೋಮೀಟರ್ ತನಕ ಒದ್ಕೊಂಡು ತಮಗೆ ಹೋಗೋದನ್ನು ತಾವು ಪ್ರಸ್ತಾಪ ಮಾಡಿದ್ದೀರಿ. ಮತ್ತು ಒಂದು ಮಾತು ಪ್ರಸ್ತಾಪ ಮಾಡಿದ್ದೀರಿ ನೀವು, ಈ RSS ಶಾಖ ಇದಕ್ಕೆ ನನ್ನ ಮಕ್ಕಳಿಗೆ ಕಳಿಸ್ಬೇಕಂತ ಆಲೋಚನೆ ಮಾಡಿದ್ದೆ. ಅದಾದಮೇಲೆ ಅಲ್ಲೆಲ್ಲ ಮದುವೆ ಆಗಲಾದ ಗಂಡಸರು ಇರ್ತಾರೆ ಅಂತ ತಿಳ್ಕೊಂಡು ಬಿಡಿಸಿದೆನಂತ. ಅಂದ್ರೇನು, ನಮ್ಮ ಸಾಹಿತ್ಯದ ಸಮಾಜಶಾಸ್ತ್ರ ಏನಿದೆಯಲ್ಲ, ಸಮಾಜಶಾಸ್ತ್ರಿಗಳು ಮಾತಾಡುವಂಗೆ ಆಗ್ಲಿಕ್ಕೆ ನಿಮಗೆ ಕಾನ್ಷಿಯಸ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಹ್ಯಾಂಗೆ ಅನ್ನೋದು ನನಗೆ ಕಾಡ್ತಾ ಇದೆ. ಬಹುಶಃ ಪ್ರತಿಕ್ರಿಯಿಸ್ಬೇಕು. ನಾನು ಹೇಳಿರೋದೇನೆಂದರೆ, ಮಕ್ಕಳಿಗೆ ಶಾಖೆಗೆ ಹೋಗಿ ಅಂತ ನಾನು ಒತ್ತಾಯ ಮಾಡಿ ಕಳಿಸ್ತಾ ಇದ್ದೆ. ಅದರಲ್ಲಿ ಚಿಕ್ಕವನು ಹೋಗಲ್ಲ ಅಂತಿದ್ದ, ದೊಡ್ಡವನು ಆಮೇಲೆ ಅವರು ಏನಲ್ಲಿ ಕಲಿತಾರೆ ಅಂತ ಕೇಳ್ಕೊಳ್ತಾ ಇದ್ದೆ. ಕೇಳ್ಕೊಂಡಾಗ ಅವ್ರಿಗೊಂದು ಕತೆ ಹೇಳೋರು, ಆಟಗಳು ಆಡಿಸೋರು, ಚೆನ್ನಾಗಿ ಒಂದು ಕತೆ ಹೇಳೋರು. ಕತೆ ಹೇಳಿದ ಮೇಲೆ ಆ ಕಥೆಯ ತಾತ್ಪರ್ಯ, ಅದರ ನೀತಿ ಪಾಠ ಹೇಳ್ತಾರಲ್ಲ, ಅದು ಹೇಳುವಾಗ ಅದು ಕೋಮದ್ವೇಷವನ್ನು ಹೇಳ್ತಾ ಇತ್ತು. ಹೀಗಾಗಿ ನಾನು ಈ ಕಾರಣಕ್ಕಾಗಿ ನೀವು ಶಾಖೆಗೆ ಹೋಗೋದು ಬೇಡ ಅಂತ ನಿಲ್ಲಿಸಿದೆ ಅಂತ ಬರೆದಿದ್ದೀನಿ. ನಾನು ನೀವು ಹೇಳಿದ ಬೇರೆ ವಿಷಯ ನಾನು ಬರೆದಿಲ್ಲ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಗೋಷ್ಠಿನಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.